ಭಕ್ತರಿಗೆ ನೀ ಕಾಮಧೇನು ಅವರ ಇಚ್ಛೆಯ ನೀವುತಿ ವ್ಯಕ್ತವಾಗಿಯ ಸಕಲ ಜನರೊಳು ನಿತ್ಯ ಸುಖವನು ಕಾಯುತ್ತೀ ದೇಹ ಜ್ವಾಲೆಯ ಹಸ್ತಸ್ಪರ್ಶದಿ ಶಾಂತಪಡಿಸುವಿ ಸಿದ್ಧನೇ ಸ್ನೇಹ ಭಾವದಿ ರಕ್ಷಿಸನ್ನನು ಇರುವೆ ಭವದೊಳು ಬದ್ಧನೇ ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 20ನೇ ಅಧ್ಯಾಯವು ಪ್ರಾಪ್ತವಾಗಿರುವಂಥದ್ದು. ಗತ ಅಧ್ಯಾಯದಲ್ಲಿ ಗ್ರಂಥಿ ರೋಗದಿಂದ ಪ್ರಾಣಾಂತಕವಾಗಿರುವಂಥ ಸಮಯದಲ್ಲಿ ಅವನ ಸ್ತ್ರೀ ಪುತ್ರರು ಬಂದು ಸದ್ಗುರುವಿನಲ್ಲಿ ಪ್ರಾರ್ಥಿಸಿದಾಗ ಹರಿಸಿ ಆಶೀರ್ವದಿಸಿ ಭಸ್ಮವನ್ನು ಕೊಟ್ಟು ಪಾದತೀರ್ಥವನ್ನು ಕೊಟ್ಟು ಅನುಗ್ರಹಿಸಿದ ತಕ್ಷಣದಲ್ಲಿಯೇ ಆಗ ರೋಗ ನಿವೃತ್ತಿಯಾಯಿತು. ಅವನ ಮಿತ್ರನಾಗಿರ್ತಕ್ಕಂಥ ಗುರುಬಂಧು ಆಗಿರ್ತಕ್ಕಂಥ ಜೀವಪ್ಪನಿಗೂ ಕೂಡ ಅದೇ ರೋಗ ಬಂದು ರೋಗ ನಿವೃತ್ತಿಯಾಗಿ ಗುರುವಿನ ಕೃಪೆಯಿಂದ ರೋಗದ ಭರದಿಂದ ಕಣ್ಣುಗಳು ಹೋಗಿದ್ದವು. ಅವರ ಕೃಪಾಹಸ್ತವನ್ನತಕ್ಕಂಥದ್ದು ಸ್ಪರ್ಶ ಮಾಡಿದ ತಕ್ಷಣದಲ್ಲಿಯೇ ಸ್ಪರ್ಶ ಮಾಡಿ ವಸ್ತ್ರವನ್ನು ಕಟ್ಟಿದ ತಕ್ಷಣದಲ್ಲಿಯೇ ಹೋದ ಕಣ್ಣುಗಳು ಬರುವಂಥವುಗಳಾದವು ಎನ್ನುವಂಥ ವಿಷಯವನ್ನು ಕುರಿತು ವಿಸ್ತಾರವಾಗಿ ನಿರೂಪಣೆ ಮಾಡಿದರು. ತಾನೊಂದು ಬಗೆದರೆ ದೈವವೊಂದು ಬಗೆಯುವುದು ಎನ್ನುವ ಹಾಗೆ ತಾನೂ ಏನೋ ಚಿತ್ರದಲ್ಲಿ ವಿಚಿತ್ರವಾಗಿರುವಂಥ ಮನಮೋಹಕವಾಗಿರುವಂಥ ಆಶ್ಚರ್ಯಕರವಾಗಿರುವಂಥ ಎಲ್ಲ ಸದ್ಭಕ್ತರಿಗೆ ಸಂತೋಷವಾಗುವ ಹಾಗೆ ರಚಿಸಿ ತೋರಿಸಬೇಕೆನ್ನುವಂಥ ಅವನ ಹೆಬ್ಬಯಕೆ ಇತ್ತು. ಆದರೆ ಮುಂದಾಗುವುದು ಗುರುವಿಗೆ ಗೊತ್ತು, ಹಿಂದಾದದ್ದು ಹಿರಿಯರಿಗೆ ಗೊತ್ತು ಎನ್ನುವಂಥ ಒಂದು ನಾಣ್ಣುಡಿದು. ಮುಂದಾಗೋದು ಗುರುವಿಗೆ ಗೊತ್ತು, ಹಿಂದಾಗಿದ್ದು ಹಿರಿಯರಿಗೆ ಗೊತ್ತು ಅಂತೇಳಿ ಅವರು ಅನುಭವಿಸಿರ್ತಾರಲ್ಲ ಅದನ್ನು ಹೇಳ್ತಾರೆ. ಆದರೆ ಮುಂದಿನ ಕ್ಷಣದ್ದು ನಮಗೆ ಗೊತ್ತಾಗುವುದಿಲ್ಲ, ಅದು ಯಾರಿಗೂ ಗೊತ್ತಾಗುವುದಿಲ್ಲ. ಸೃಷ್ಟಿ ಮಾಡಿರ್ತಕ್ಕಂಥ ಬ್ರಹ್ಮನಿಗೆ ಗೊತ್ತಾಗುವಂತಹದ್ದಾಗುವುದಿಲ್ಲ. ಅದು ಗುರುವಿಗೆ ಗೊತ್ತು ಅಂತ.
ಹಾಗೆ ಮುಂದಾಗ್ತಕ್ಕಂಥ ಆ ವಿಚಿತ್ರ ದೃಶ್ಯದ ಕಲ್ಪನೆಯನ್ನ ಅಲ್ಲಿ ತಂದರು. ಅದು ಆಗಿದ್ದವರಿಗೆ ಅವರಿಗೆ ನಿದರ್ಶನವಾಯಿತು. ಖಂಡಿತವಾಗಿ ಆಶ್ಚರ್ಯವಾಗಿರುವಂಥ ಚಿತ್ರವನ್ನೇ ತೆಗೆದ ಪರಮಾತ್ಮ ಅಂಥೇಳಿ. ಶಹರವೆಲ್ಲ ಸ್ಮಶಾನವಾಗಿ ಅಡವಿಯ ಕ್ರೂರ ಮೃಗಗಳೆಲ್ಲ ಪಕ್ಷಿಗಳೆಲ್ಲ ಬಂದು ಅಲ್ಲಿ ವಾಸ ಮಾಡಿ ಸತ್ತವರನ್ನು ಹೊತ್ತೊಯ್ಲಿಕ್ಕೂ ಕೂಡ ಜನ ಇಲ್ಲದಂಗಾಗಿ ಅಲ್ಲೆಲ್ಲೇ ಕೊಳ್ತು ಅಲ್ಲೆಲ್ಲೇ ನಾರ್ತಾ ಬಹಳಷ್ಟು ಭಯದಿಂದ ಇರುವಂಥ ವಾತಾವರಣ, ಬಿಟ್ಟು ಓಡಿ ಹೋಗುವಂಥ ವಾತಾವರಣ, ಬೆನ್ನತ್ತಿ ಬಂದು ಕಾಡ್ತಕ್ಕಂಥ ವಾತಾವರಣ, ಇದೆಲ್ಲದನ್ನ ಸ್ಮರಣ ಮಾಡಿದರೆ ಎಂಥ ಭಯಾನಕ ಸ್ಥಿತಿ ಅದು, ಭಯಾನಕ ಸ್ಥಿತಿ. ಅವರ ಅಂದ ಮಾತು ಅವರಿಗೆ ಮನವರಿಕೆ ಆಯಿತು. ಗುರುವಿನಲ್ಲಿ ವಿಶ್ವಾಸ ಇನ್ನಷ್ಟು ದೃಢವಾಯಿತು ಎನ್ನುವಂಥ ವಾಚ್ಯಾರ್ಥದ ಅರ್ಥವಾಗಿರುವಂಥದ್ದು. ಅವ್ರಿಗೆ ಹೆಂಗ ರೋಗದ ದಾಳಿ ಅನ್ನುವಂಥದ್ದು ಬಾಂಬೆಯಿಂದ ಬಂದುಬಿಡ್ತು ಅಂಥೇಳಿ, ಹಂಗ ನಮಗ ಅನಂತ ದಾಳಿಗಳು. ಕಾಲನ ದಾಳಿ ಯಮಲೋಕದಿಂದ ಬರ್ತತಿ, ಕರ್ಮದ ದಾಳಿ ಯಮಲೋಕದಿಂದ ಬರ್ತತಿ, ಮಾಯಾ ದಾಳಿ ಎಲ್ಲೆಲ್ಲೋ ಅಡಿಕೆ ಕುಟ್ಸ್ಕೊಂಡು ನಮ್ಮ ಹತ್ರ ಓಡಿ ಬರ್ತಿರ್ತತಿ. ಬಂದು ನಮ್ಮೊಳಗೆ ಅದು ಸೋಂಕಿತು ಅಂದರೆ, ಒಳಗೆ ಹೊಕ್ಕು ಬಿಡ್ತು ಅಂದರೆ ಹೆಂಗ ಪರದೇಶಿ ಹೆಣ ಆಗಿ ಬಾಯ ನೀರು ಬಿಡೋರ ಗತಿ ಇಲ್ದಂಗೆ ನರಿನಾಯಕಾಗಿ ಹದ್ದು ತಿಂದು ಹೋಗುವಂಥ ಸ್ಥಿತಿ ಬಂದು ಒದಗಿತೋ. ಹಂಗೆ ನಮಗೂ ಕೂಡ ಅನಂತ ದಾಳಿಗಳು. ಅವ್ರು ಒಂದು ಗ್ರಂಥಿ ರೋಗದ ದಾಳಿ ಬಂದತ್ತು, ಅದರಿಂದ ಅಷ್ಟು ಕಷ್ಟ ಆಗಿ ಹೋತು. ಕಾಲ, ಕರ್ಮ, ಮಾಯಾ, ಮೋಹ, ಆಶಾ, ಅಭಿಮಾನ, ಏನು ಒಂದ ಎರಡ, ಅನಂತ ವಿಧವಾಗಿರುವಂಥ ಪಾಶಗಳಿಂದ ಬಂಧಿಸಿ ಬಿಟ್ಟಿರ್ತಕ್ಕಂಥವರಾಗಿರುವರು. ನಾವು ಅನಂತ ಪಾಶಗಳಿಂದ ಬಂಧಿಸಿಕೊಂಡು ಬಿಟ್ಟಿದ್ದೇವೆ. ಏನಿಲ್ರಿ, ನಮ್ಗೆ ಯಾವ ಬಂಧನ ಇಲ್ಲ ಅಂತಿರ್ತೇವೆ ನಾವು. ಯಾವ ಬಂಧನ ಇಲ್ರಿ ನಮಗೆ. ನಾವು ಗೌಡನ ಹೈಕಿನಾಗಿರಲಿಲ್ಲ, ಶಾನ್ಭೋಗಿನ ಬುಕ್ಕಿನಾಗಿಲ್ರಿ ನಾವು. ನಮಗೇನು ಯಾತ್ರದ್ದು ಅಂಥವು ಕರೆ. ಪಂಚಕ್ಲೇಶ ಎನ್ನುವಂಥ ಪಾಶಗಳು ಬಿಗಿದು 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 ಹೆಂಗೆ ಬಿಗಿತಾವಂದರೆ, ಈ ಮಲ ಹಿಡಿಯಕ, ಚಿಗುರಿ ಹಿಡಿಯಕ ಉರ್ಲುಗಂಟು ಅಂತ ಹಾಕಿ ಬಲಿಗಳನ್ನು ಬಿಡ್ತಾರೆ. ಅದೊಂದು ವಿಶೇಷ ಅವ್ರ ಕಲಾ ಬೇಟೆಗಾರದು. ಅದ್ರೊಳಗೆ ಚೆಂಡು ಹೋಗ್ಬಿಡ್ತು ಅಂದರೆ ಮುಗೀತು. ಜಗ್ದಂಗೆ ಅದಂಗೆ ಗಟ್ಟಿ ಆಗ್ತಾ ಇಲಿ ಬಿಲಿ ಒದ್ದಾಡಿ ಸಾಯ್ಬೇಕು. ಅಷ್ಟ್ರೊಳಗೆ ಬಂದ್ರೆ ಬಡದು ಸಾಯಿಸ್ತಾನ ಅವನು. ಬರೋದು ಲೇಟ್ ಆತಂದ್ರೆ ಒದ್ದಾಡಿ ಸಾಯ್ಬೇಕು. ಒಂದೊಂದು ಉರುಳುಗಂಟು ಅವಿದ್ಯಾ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ ಎನ್ನುವಂಥ ಪಂಚಕ್ಲೇಶ ಪಾಶಗಳಿಂದ ಬಂಧಿಸಿ ಬಿಟ್ಟಿರ್ತಕ್ಕಂಥವರಾಗಿರುವೆವು ನಾವು.
ಒಂದು ಮುಗದಾಣಕ್ಕೆ ಹಗ್ಗ ಕಟ್ಟಿರ್ತಕ್ಕಂಥ ದನ ಅದು ಮೇಯಕ್ಕೆ ಬರಲ್ಲ, ನೀರು ಕುಡಿಯಕ್ಕೆ ಬರಲ್ಲ, ಕಡ್ದಲ್ಲೇ ತಾನಿದ್ದು ಹಾಕಲಿಲ್ಲ, ಬಿಡಲಿಲ್ಲ, ನೀರು ಕುಡ್ತಿಲ್ಲ ಅಂದ್ರೆ ಸತ್ತು ಹೋಗಿ ಬಿಡ್ತದದು. ಬರೀ ಒಂದು ದಾರ ಕಟ್ಟಿರ್ತಕ್ಕಂಥದ್ದು. ವೈರಿಗಳು ಯಾರಾದರೂ ಇದ್ರು ಅಂದರೆ ಅವ್ರು ಎತ್ತು ಹಿಡಿದ್ಬಿಟ್ಟು ಅಡವ್ಯಾಗ ಕಟ್ಟಿಬಿಡೋದು ಒಂದು ಗಿಡಕ್ಕೆ. ಮುಗದಾಣಕ್ಕೆ ದಾರ ಹಾಕಿ ಗಿಡಕ್ಕೆ ಕಟ್ಟಿಬಿಡ್ತಾರೆ. ಇವ್ರು ಹುಡುಕ್ತಾರೆ, ಅಲ್ಲಿ ಮೇವು ನೀರು ಇಲ್ದಂಗೆ ಆಗಿ ಅದು ಸತ್ತು ಹೋಗ್ಬಿಡ್ತದೆ. ಅದು ಹಂಗೆ ಮಾಡ್ತಾರೆ, ಅನಂತ ರೂಪದಿಂದ ಮಾಡ್ತಾರೆ. ವೈರಿಗಳಾದಂಥವ್ರು ಒಂದೊಂದರಿಂದ. ನಮ್ಮ ಗಂಟೆ ಮಡಿವಾಳ ಅಂತ ಭಾಳ ದೊಡ್ಡ ಎತ್ತುಗಳಿದ್ವು, ಭಾಳ ಅದ್ಭುತವಾಗಿರುವಂಥ ಆನೆ ನೋಡಿದಂಗೆ ಅದು. ಹರಿಹರದೊಳಗೆ ಕಟ್ಟಿದಾಗ ಸೊಪ್ಪ್ಯಾಗ ಈ ಗ್ಯಾಸಿಗೆ ತುಂಡು ತುಂಡು ಗ್ಲಾಸ್ಗಳನ್ನ ಜೋಡಿಸ್ತಿದ್ರು. ಮೊದಲೇ ಗ್ಯಾಸಿನ ಗ್ಲಾಸು ತುಂಡು 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 ಹಿಂಗೆ ಜೋಡಿಸಿದ್ರು. ಅವನು ಸೊಪ್ಪೆ ಸೇರಿಸಿ ಇಟ್ಟಿದ್ರು ನೋಡಲ್ಲಿ. ಅಂದ್ರೆ ಅವನು ತಿಂದು ಸತ್ತು ಹೋಗಿಬಿಡಲಿ ಅಂತ. ಅದು ಹೆಂಗೆ ಗೊತ್ತಾಯ್ತು ಅಜ್ಜರಿಗೆ ಗೊತ್ತಾಗಿ ಆ ಮೇವನ್ನೆಲ್ಲ ತೆಗಿಸಿ ಹೋಗಿಸಿದ್ರು. ಯಾಕೆ ಹೋಗಿಸ್ತಾರೆ ಅಂತೇಳಿ ಬಿಚ್ಚಿ ನೋಡಿದ್ರು ದರ್ವೊಂದ್ರೊಳಗೂ ಗ್ಲಾಸ್ ಜೋಡಿಸ್ಬಿಟ್ಟಿದ್ದಾರೆ. ಅವ್ರ ಹತ್ರನೇ ಕಟ್ಟಿಬೇಕು ಎತ್ತುಕೊಳ್ಳೋದು ನೇಮ್. ಅದು ಅಮೃತೇಶ್ವರಿ ದೇವಸ್ಥಾನ ಅದ್ರ ಮುಂದೆನೇ ಅಲ್ಲೇ ಕಟ್ತಿದ್ರು ಅವನ್ನ. 4 ಎತ್ತುಗಳು ಕಟ್ಟೋದು ನೇಮ. ದೊಡ್ಡ ಹೋರಿಗಳು ಅಂದರೆ ವೈರಿಗಳಾದಂಥವ್ರು ಹೀಗೆ ಮಾಡ್ತಿರ್ತಾರೆ ಅನ್ನುವಂಥ ಎತ್ತುಗಳಿಗೆ ಒಂದು ಹಗ್ಗದಿಂದ ಕಟ್ಟಿದರೆ ಅದು ನಾಶವಾಗಿ ಬಿಡ್ತೈತಿ. ಒಂದು ಒಳ್ಳೆ ನಾಯಿ ನಮ್ಮದು ಮೊನ್ನೆ ಒಂದೇ ಸರ್ಪಣಿ ಕಟ್ಟಿದ್ದು, ಯಾರು ಹೋಗದೆ ಇದ್ದದಕ್ಕೆ ಸತ್ತೋಗ್ಬಿಡ್ತಲ್ಲಿ ತೋಟದಾಗ. ಏನೋ ಒದ್ದಾಡಿ ಹೊರಗೆ ಬಿತ್ಕೊಂಡು ಸತ್ತೋಗ್ಬಿಡ್ತು. ಹೇಳುವ ತಾತ್ಪರ್ಯ ಇಷ್ಟೇ, ಒಂದು ಹಗ್ಗ ಬಿಗಿದಿತ್ತು, ಒಂದು ಸರ್ಪಣಿ ಬಿಗಿದಿತ್ತು ಅಂದರೆ ಅದು ಜೀವನೇ ಕೊಡ್ತತಿ. ನಮಗೆ 5 ಪಾಶಗಳಾಗಿರುವಂಥವುಗಳು ಪ್ರಬಲವಾಗಿರುವಂಥ ಪಾಶಗಳವು. ಯಾತ್ರಿಂದಲೂ ಕತ್ತರಿಸಲಿಕ್ಕೆ ಬರುವ ಹಾಗಿಲ್ಲ, ಯಾತ್ರಿಂದಲೂ ಬಿಡಿಸಲಿಕ್ಕಾಗುವ ಹಾಗಿಲ್ಲ, ಯಾರಿಂದಲೂ ಬಿಡಿಸಲಿಕ್ಕಾಗುವ ಹಾಗಿಲ್ಲ. ಆ ರೀತಿಯಾಗಿರುವಂಥ ಬಂಧಿಸಿ ಬಿಟ್ಟದವೆ. ಅವಿದ್ಯಾ ಅಸ್ಮಿತೆ ಎನ್ನುವಂಥ. ಅಸ್ಮಿತೆ ಅಂದರೆ ಇದೇ ದೇಹದ ಮೇಲಿರ್ತಕ್ಕಂಥ ಮೋಹವಾಗಿರ್ತಕ್ಕಂಥ. ಯಾರು ಬಿಡ್ಸಕ್ಕಾಕತಿ? ಬಿಡ್ಸಕ್ಕೆ ಬಂದರ್ನ ಅದು ನುಂಗಿ ಬಿಡ್ತತಿ. ರಾಗ, ನಮ್ಮ ಮನಸ್ಸಿನಾಗಿರೋ ರಾಗಗಳನ್ನು ಯಾರು ಬಿಡ್ಸಕ್ಕಾಕತಿ? ದ್ವೇಷ, ಅಭಿನಿವೇಶ, ಬಹಳಷ್ಟು ವ್ಯಾಮೋಹ ಶರೀರದ ಮೇಲೆ. ಅವರು ಸ್ತೋತ್ರದಾಗ ಹೇಳಿದರು, ಮಾಂಸ ರೂಪದ ಹೇಸಿ ದೇಹದು. ಏನವರು ವಾಣಿಗಳು ಹೇಳಾಕ ನಾವು ಹಿಂದೆ ಮುಂದೆ ಮಾಡ್ತೇವೆ. ಅವ್ನು ಕಾಕಂಡಿಗೆ ಫೋನ್ಯಾಗ ಅಲ್ಲಿ ಬೈತಿರ್ತಾನೆ ಯಾರಿಗಾರ, ಅದು ಇಲ್ಲಿ ಕೇಳ್ತತಿ. ಯಾರ್ದ ಕೂಡ ಗುದ್ದಾಟ ಶುರು ಮಾಡಿದನಪ್ಪ ಅಂತ ಮಾನ್ಯ ಹೋದ್ವಿ, ಅದು ಯಾರಿಗೆ ಬೈತಿದ್ದ ಸಮಾಧಾನ ಆದ. ಇಲ್ಲಿ ಗುರುವಿನ ಸ್ತೋತ್ರ ಮಾಡಬೇಕು ಅಂದರೆ ಆ ಧ್ವನಿ ಬರೋದಿಲ್ಲ. ಏನು ನಾಚಿಕೆ ಆಕತ್ತೋ ಏನು, ಹಂಗಟ್ಟೆಗಂದ್ರೆ ಏನಾರು ತಿಳ್ಕೊಂತಾರೆ ಜನನೋ ಅಂತನೋ ಏನಾಕತ್ತೋ, ಒಳಗೆ ಆಗ್ತಿರ್ಬೇಕು, ಏನೋ ಆಗ್ತಿರ್ಬೇಕು. ಅದು ಅವಿದ್ಯಾ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ ಅನ್ನುವಂಥ ಪಂಚಕ್ಲೇಶಗಳಿಂದ ನಾವು ಬಿಗಿದು ಬಿಟ್ಟಿದ್ದೇವೆ. ಬಿಗಿಸ್ಕೊಂಡು ಎಲ್ಲಿಗೆ ಹೋಯ್ತಾರ ಅಂದರೆ, ಮಾರಿ ಹಬ್ಬಕ್ಕೆ ದೇವ್ರಿಗೆ ಬಿಟ್ಟು ಕೋಣನ ಬಿಗಿದಿರ್ತಾರೆ. ಹಿಂಗೆ ಹಾಕಿ ಕೊಂಬಿಗೆ ಕೊಳ್ಳಿಗೆ ಹಾಕಿ ಹಿಂಗೆ 2 ಬಿಗಿದಿರ್ತಾರೆ.
ಹಿಂಗಾಲಿಗೆ ಎರಡು ಕಟ್ಟಿ ಹಿಂದೆ ಗೂಟ ಹೋಗೋದು ಅದಕ್ಕೆ ಕಟ್ಟಿರ್ತಾರ. ಮತ್ತು ಕಾಲಿಗೆ ದೊಡ್ಡ 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 ಇವನ್ನ ಹಾಕಿರ್ತಾರೆ, ಕ್ವಾಳಗಳ. ಹಿಂಗಾಲಿಗೆ ಮುಂಗಾಲಿಗೆ ಹಿಂಗೆ ಕಟ್ಟಿಬಿಟ್ಟಿರ್ತಾರೆ, ಹಿಂದೆ ಕಟ್ಟಿಬಿಟ್ಟಿರ್ತಾರೆ. ಅದೇನು ಮಿಸ್ಕ್ಯಾಡಕ್ಕೆ ಬರಂಗಲ್ಲ. ಎಲ್ಲಿವರೆಗೂ ಮಿಸ್ಕ್ಯಾಡಕ್ಕೆ ಬರಲ್ಲ ಅಂದರೆ ಅದನ್ನ ಹಿಡ್ಕೊಂಡು ಹೋಗಿ ಆ ಕಡಿಯ ಜಾಗಕ್ಕೆ ನಿಂದ್ರಿಸೋ ಮಟನೂ ಮಿಸ್ಕ್ಯಾಡಕ್ಕೆ ಬರಂಗಲ್ಲ. ಅದಕ್ಕೆ ಯಾತಿ ಹೊಡಿ 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 ತೊಂಡವಾಳ ಏನೋ ಅಂತ ಇರ್ತದದು, ಕ್ವಾಣನ್ ಕಡಿಯೋದು. ಹೊಡಿ 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 ಹೊಡೆದು ತುಂಡಾಗ ಮಠ ಹೊಡೆದ್ರು ಏನು ಮಿಸ್ಕ್ಯಾಡಕ್ಕೆ ಬರೋದಿಲ್ಲ. ಅದಕ್ಕೆ ಮಿಸ್ಕ್ಯಾಡಕ್ಕೆ ಬರಲ್ಲ. ಆ ನಮೂನಿ ಮಾಡಿರ್ತಾರೆ. ಆ ನಮೂನಿ ಹಗ್ಗ. ನಾವು ನಿನ್ನ ಬೆಳಿಗ್ಗೆ ಒಂದು ಹುಡುಗಿಗೆ ಬಡಿಸಿದ್ವಿ, 2 ಹುಡುಗರನ್ನ ಕೈಲಿ ಹಿಡಿಸ್ಬಿಟ್ಟಿದ್ವಿ. ಹಿಂಗೆ ಹೆಂಗೆ ಮಾಡಿದ್ರು ಬಡ್ತಕ್ಕೆ ಸಿಗ್ಬೇಕು. ತೀರಿವಿ ಹಿಂಗೆ ಕೈ ಹಿಡಿಸಿ ಕೋಲ್ ತಗೊಂಡು ಚಪ್ರಸತ ಮಾಡ್ತಿದ್ವಿ ನಿನ್ನೆ ಬೆಳಿಗ್ಗೆ. ಹೇಳುವ ತಾತ್ಪರ್ಯ ಏನಂದ್ರೆ, ಒಂದೊಂದರಿಂದ ಬಂಧಿಸ್ಕೊಂಡ್ಬಿಟ್ಟಿವಿ ಅಂದರೆ ಬಿಡಿಸ್ಕೊಳಕ್ಕಾಗೋದಿಲ್ಲ. ಇಷ್ಟರಿಂದ ಬಂಧಿಸಿಕೊಂಡಿರ್ತಕ್ಕಂಥವ್ರಿರುವರು ಇನ್ನೂ ಕೂಡ ಆಶಾ ಪಾಶ ಶತೈರ್ಬದ್ಧ ಅಂತಾರವರು ಗೀತೆಯೊಳಗೆ. ಈ ಆಶಾ ಪಾಶ ಅನ್ನೋದು 100 ಸಾವಿರಾರು ರೂಪದಿಂದ ನಮ್ಮನ್ನು ಬಂಧಿಸಿ ಬಿಟ್ಟಿದ್ದಾವೆ ಅಂತೇಳಿ. ಹೆಂಡತಿ ನೆನಪು ಬಿಟ್ಟಿರೋಕ್ಕಾಗಲ್ಲ, ಮಕ್ಕಳ ನೆನಪು ಬಿಟ್ಟಿರೋಕ್ಕಾಗಲ್ಲ. ಬ್ಯಾಂಕ್ನಾಗಿರೋ ಸುಮ್ಮನೆ ಇರ್ತದೆ, ಅದು ಏನು ಮಾಡಲ್ಲ, ಅದು ಏನು ಆಗಲ್ಲ. ಆದ್ರೂ ಅದ್ರ ನೆನಪು ಬಿಟ್ಟಿರೋಕ್ಕಾಗಲ್ಲ. ತ್ವಾಟದ ನೆನಪು ಬಿಟ್ಟಿರೋಕ್ಕಾಗಲ್ಲ, ವ್ಯವಹಾರದ ನೆನಪು ಬಿಟ್ಟಿರೋಕ್ಕಾಗಲ್ಲ, ಬಿಟ್ಟಿರೋಕ್ಕಾಗೋದಲ್ಲ. ನೋಡು, ಕನಸ್ನಾಗೂ ಅವೆ, ಮನಸ್ನಾಗೂ ಅವೆ. ಬರೀ ಅದೇ ಅದೇ ಆಳಾಪ, ಅದೇ ಆಳಾಪ, ಅದೇ ಆಳಾಪ, ಅದೇ ಆಳಾಪ ಐತೆ ಹೊರತು ನಮಗೆ ಭಗವಂತನ ಆಳಾಪ ಐತೇನು ಅಂತಂದರೆ ಏನು ಇಲ್ಲೇ ಇಲ್ಲ. ಒಬ್ಬನ ದಾರ್ಯಾಗ ಹೊಲ ಮಾಡಿದ್ನಂತ, ಜ್ವಾಳ ಹಾಕಿದ್ನಂತ, ಭಾಳ ಚೆನ್ನಾಗಿ ಬಂದ್ಬಿಟ್ಟದ್ದು ಅಂತ. ಅವನಿಗೆ ಭಾರಿ ಸಂತೋಷ. ಜನರೆಲ್ಲ ಕೇಳ್ತಿದ್ರು, ಎಷ್ಟೊಕ್ಕಂದು ಚೆನ್ನಾಗೈತಲ್ಲಪ್ಪ ನಿನ್ನ ಜ್ವಾಳ, ಎಷ್ಟೊಕ್ಕಂದು ಚೆನ್ನಾಗೈತಲ್ಲಪ್ಪ ಅಂತೇಳಿ. ಅವನಿಗೆ ಇನ್ನಷ್ಟು ಖುಷಿ. ಎಲ್ಲರೂ ಇದನ್ನೇ ಕೇಳ್ತಾರ ಅಂತ ಅವನಿಗೆ ಬರೀ ಅದೇ ಕನಸಿನಾಗೂ ಜ್ವಾಳನೇ, ಎದ್ದು ಬಂದ್ರು ಜ್ವಾಳನೇ, ಸುಮ್ಮನೆ ನೋಡ್ತಾ ಇರೋದು ಜ್ವಾಳ ತೆನೆ ನೋಡ್ತಾ ಇರೋದು, ದೊಡ್ಡ ದೊಡ್ಡ ತೆನೆಗಳು ನೋಡ್ತಾ ಇರೋದು. ಯಾರ ಒಬ್ಬನು ಆ ದಾರ್ಯಾಗ ಹೊಂಟದ್ದ, ಅವ್ರಿಗೆ ದಾರಿ ಗೊತ್ತಿದ್ದಿಲ್ಲ. ಇದು ಆ ಊರಿಗೆ ಹೋಗ್ತದನಪ್ಪ ದಾರಿ ಅಂತ ಕೇಳಿದ. ಹೂನಪ್ಪ, ಒಳ್ಳೆ ಬೀಜ ತಂದು ಒಳ್ಳೆ ಗೊಬ್ಬರ ಹಾಕಿ ಒಳ್ಳೆ ಬಿತ್ತಿ ಬೆಳೆಸಿದೇನಪ್ಪ ಅಂದ. ಅವನಿಗೆ ಸಾಕಾಗಿ ಹೋಗಿತ್ತು. ಮನೆಗೆ ಬಂದ. ಏನೇ ಹೆಂಗಸ್ರಿಗೆ ಏನೇ ಅಂದ ಕೂಡಲೇ ಅದು ಏನಾಗ್ಬಿಡ್ತತೋ ಏನು, ಇವರಿಗೆ ಅಂದ ಕೂಡಲೇ ಹಂಗಾಗ್ಬಿಡ್ತತಿ, ಅವನಿಗೆ ಏನೇ ಅಂದ ಕೂಡಲೇ ಇಲ್ಲದ್ದು ಇದಾಗ್ಬಿಡ್ತದೆ. ಬಿಡ್ರಿ, ಅದು ಸ್ಟಾರ್ಟಿಂಗ್, ಆಮೇಲೆ ಆಗಲ್ಲ. ಪ್ರಾರಂಭ ಸ್ವಲ್ಪ ದಿವಸ ಅವ್ನ ಮನೆಗೆ ಬಂದು, ಏನೇ ಎಲ್ಲಿ ತೆಗೆದು ಜೋಳನ, ಎಲ್ಲಿ ತೆಗೆದು ಬೀಜನ, ಎಂಥ ಗೊಬ್ಬರ ಹಾಕಿದ್ದಿ, ಹೆಂಗೆ ಬೆಳೆದಿ, ಎಲ್ಲರೂ ಕೇಳ್ತಾರೆ ಅಂತ ಅವನನ್ನಂತೆ. ಮರಯ ನೀನು ಕಾಸಿನ ಸರನಾರ ಮಾಡಿಸು, ಗುಂಡಿನ ಸರನಾರ ಮಾಡಿಸು, ಏನಾರ ಮಾಡಿಸ್ ಮರಯ ನೀನು, ಕೇಳ್ತಾನೆ ಅಂತ ಆಕೆಗೆ ಆ ಚಿಂತಿ. ಇವನು ಹೇಳೋದು ಆಕೆಗೆ ಕೇಳವಲ್ದು. ಆಮೇಲೆ ಆಕೆ ಹೋಗಿ ಮಗಳಿಗೆ ಕೇಳಿಲ್ಲಂತೆ, ನಿಮ್ಮಪ್ಪ ಕಾಸಿನ ಸರ ಮಾಡ್ತ್ಲ್ಯಾ, ಗುಂಡಿನ ಸರ ಮಾಡ್ತ್ಲ್ಯಾ ಅಂತಾನೆ, ಅದು ಮಾಡ್ತ್ಲ್ಯಾ, ಇದನ್ನು ಮಾಡ್ತ್ಲ್ಯಾ ಅಂತಾನೆ. ನೀನು ಯಾರನ್ನಾರ ಹೇಳು, ಯಾವ ಜಾತಿಯನ್ನಾರ ಹೇಳು, ಕೊನೆಗೆ ಹಾದೇ ಹೋಗನ್ಗಾರ ಕಟ್ಟು ಅಂದ್ರೆ ಕಟ್ತಾನವ ತಾಳಿನ ಅನ್ಲಂತ ಹಾಕಿ. ಹಾದಿ ಹೋಗ್ರಿಗಾರ ಹೇಳಿದ್ರು ಕೂಡ ಅವನಿಗೆ ಕಟ್ ಆಕಿ ಲಗ್ನಾಗ ಚಿಂತಿ, ಈಕಿಗೆ ಬಗಾರ ಹಾಕ್ಯಾನ ಚಿಂತಿ.
ಚಿಂತೆ ಬಂದಡಿಗಡಿಗೆ ಮುಸುಕತಿಥಿ ಸುಖವನೋರಂತೆ ಕಲಿತುದೇ ವಿಧಿ ವಿಕಾರ ಅಂತೇಳಿ. ಯಾರ್ಯಾರು ಏನೇನು ಚಿಂತಿರ್ತಾವೋ ಅದರಾಗೇ ಇರ್ತಾರೆ ಹೊರ್ತು ಶಿವನ ಚಿಂತನದೊಳಗೆ ನಾವಿರಬೇಕು, ಶಿವನ ಚಿಂತನದೊಳಗೆ ಇರಬೇಕು ಅಂತ ಅಷ್ಟು ನಾವು ಶಿವಚಿಂತನ ಮಾಡಿಬಿಟ್ರೆ ಸಾಕು. ಅದಕ್ಕಿಂತ ಕಡಿಮೆ ಮಾಡಿರಿ ನೀವು, ಖಂಡಿತವಾಗಿ ಧನ್ಯರಾಗ್ತೀರಿ. ಅದರ ಅರ್ಧದಷ್ಟು ಮಾಡಿದರೆ ಸಾಕು, ಅರ್ಧದಷ್ಟು ಮಾಡಿದರೆ ಸಾಕು. ಮೋಸದೊಳೊಮ್ಮೆ ಶಿವಮಂತ್ರ ನುಸಿರೇ ಉಸಿದಿರೇ ಅಂತಾರೆ ಅವರು. ಮೋಸಗೊಮ್ಮಂದ್ರೂ ಸಾಕು, ಸಾಯವಕರಂದ್ರು ಸಾಕು. ಆದ್ರಸಿಂದ ಇವು ಮಹಾರೋಗಗಳು ಅಂಥೇಳಿ, ರೋಗದ ಗಡ್ಡಿನೇ ನಮ್ಮ ಹತ್ರ ಹೃದಯದಲ್ಲೈತಿ. ಹೃದಯ ಗ್ರಂಥಿ ಅನ್ನುವಂಥದ್ದೇನೈತಲ್ಲ, ಅಹಮಾತ್ಮರ ಅನ್ಯೋನ್ಯಾಧ್ಯಾಸ ಅನ್ನುವಂಥದ್ದೇನೈತಲ್ಲ, ಇದೇ ಹೃದಯ ಗ್ರಂಥಿ. ಇದರಲ್ಲಿ ಏನು ಹೇಳ್ತದೆ ಅನಂತ ರೋಗಗಳು ಹೇಳ್ತಾನೆ ಇರ್ತವೆ. ಗಡ್ಡೆಗೆ ಹಂಗ ಚಿಗಿತಾನೆ ಇರ್ತತೋ ಹಂಗ ಚಿಗಿತಾನೆ ಇರ್ತವೆ. ಸೃಷ್ಟಿ ಆರಂಭದಿಂದ ಇಲ್ಲಿಯವರೆಗೆ ಈ ರೋಗದಿಂದ ನಾವು ತಪ್ಪಿಸಿಕೊಂಡಿಲ್ಲ, ಭವರೋಗದಿಂದ ತಪ್ಪಿಸಿಕೊಂಡಿಲ್ಲ, ಕರ್ಮರೋಗದಿಂದ ತಪ್ಪಿಸಿಕೊಂಡಿಲ್ಲ, ಕಾಲರೋಗದಿಂದ ತಪ್ಪಿಸಿಕೊಂಡಿಲ್ಲ. ಆದರೂ ಕೂಡ ಕಾಲನ ಬಾಯೊಳಗೆ ಮೃತ್ಯುವಿನ ಬಾಯೊಳಗೆ ಮೃತ್ಯುವಿಗೆ ಅತಿ ಸಮೀಪವಿದ್ದರೂ ಕೂಡ ನಾವು ಹೊರಗೆ ಆಶಾ ಮಾಡ್ತಾ ಇರ್ತೇವೆ. ಸರ್ಪವದನ ಗ್ರಾಸವಾಗಿಯೇ ಕಪ್ಪೆ ಮಕ್ಷಿಕ ಭಕ್ಷಣವಚರದಿ ಅಂತೇಳಿ ವ್ಯಾಸ ಮಹರ್ಷಿಗಳು ಶುಕಾಚಾರ್ಯರಿಗೆ ಹೇಳ್ತಾ ಇದ್ದಾರೆ. ಒಂದು ದೊಡ್ಡ ಸರ್ಪ, ಇದು ಒಂದು ಹುಳುಕ್ ಜಪ್ ಹಾಕಿತ್ತಂತ ಅದು ಬಂದು ನುಂಗಿ ಬಿಟ್ಟತಿ. ಸರ್ಪ ಯಾವ್ದ ಕಪ್ಪಿನ ಅರ್ಧ ನುಂಗೈತೆ, ಅದು ಟುಮುಕಿದ್ದಂಥದ್ದು ಅರ್ಧ ನುಂಗೈತಿ, ಪೂರ್ಣ ಆಗಿಲ್ಲ, ಅದಕ್ಕೆ ಅರ್ಧ ನುಂಗೈತಿ. ಅದ್ರ ಬಾಯಾಗ ಐತಿ, ಹಿಂಗಂದ್ರೆ ಒಳಗೆ ಹೋಗಿಬಿಡ್ತೈತಿ. ಅವ ಮುಂದಿನ ನೊಣನ ಅದು ಚಾಚಾಚಿ ಹಿಡಿಯಕ್ಕೆ ಹೋಗ್ತದಂತೆ, ನ್ಯಾಲ್ಗಿ ಚಾಚಾಚಿ. ಮುಂದಿನ ನೊಣ ನಾನು ಎದ್ರ ಬಾಯಾಗದೇನಿ ಅಂತೇಳಿ ಇನ್ನೊಂದು ಕ್ಷಣಕ್ಕೆ ನಾನು ಒಳಗೆ ಹೋಗ್ಬಿಡ್ತೇನೆ, ನಾವಿನ ಬಾಯಾಗ ಅನ್ನೋದು ಗೊತ್ತಿಲ್ಲ ಅದಕ್ಕೆ. ಆದರೆ ಮುಂದೆ ಬರ್ತಕ್ಕಂಥ ನೊಣ, ಮುಂದೆ ಬರ್ತಕ್ಕಂಥ ಗೊದ್ದನ ಹಿಂಗಿಡಿಯಕ್ಕೆ ಹೋಗೋದಂತೆ, ಹಿಂಗಿಡಿಯಕ್ಕೆ. ಅದ್ರದ್ದಲ್ಲ ತಾತ್ಪರ್ಯ, ನಮ್ಮದು ತಾತ್ಪರ್ಯ ಅದು. ನಾವು ಹಂಗೆ ಮಾಡ್ತೇವೆ. ಮೃತ್ಯುವಿನ ಮುಖದೊಳಗಿದ್ರೂ ಕೂಡ ಇನ್ನೂ ಏನೇನೋ ಮಾಡಬೇಕು ಅಂತಿರ್ತೇವೆ ನಾವು, ಇನ್ನೂ ಏನೇನೋ ಮಾಡಬೇಕು ಅಂತಿರ್ತೇವೆ. ಅದು ಹಿಂಗೆ ಗುಟುಕಿಸಿರ್ದು ಅಂದ್ರೆ ಅದ್ರ ಒಳಗಾಗ್ಬಿಡ್ತವೆ, ಅದ್ರ ಬಾಯಾಗದವಿ. ಗುಡುಕ್ಸೋದು ಒಂದು ಸುಮ್ಮನೆ ಐತದ, ಯಾಕೆ ಸುಮ್ಮನೆ ಐತೆ ಸುಮ್ಮನೆ ಐತೆ ಅಷ್ಟೇ. ಅದು ಒಳಗೆ ಏನೇನೋ ಇರ್ತತೋ ಅದಕ್ಕೆ ಅದನ್ನು ಸರಿ ಮಾಡಿ ಅದಕ್ಕೆ ಜಗ ಮಾಡಿ ಕಳಿಸ್ಬೇಕಲ್ಲ ಅದನ್ನು. ಹೌದಾ? ಕೈಯಾಗಿರ್ತದ ತುತ್ತು ಕರೆ, ಈ ಬಾಯಾಗಿ ಇಟ್ಕೊಂಡದ್ದು ಅದು ಜಗದು ನುಂಗಿ ಒಳಗೆ ಹೋಗಿ ಅದು ಸ್ವಲ್ಪ ಸಮಾಧಾನ ಆಗ್ಬೇಕಲ್ಲ. ಹಂಗೆ ಮೇಲೆ ಮೇಲೆ ತುರ್ಕಕ್ಕೆ ಬರೋದಲ್ಲ ಅದನ್ನು. ಗಟ್ಟಿದ್ದಿತ್ತಂದ್ರೆ ಅದ್ರಾಗನ ಅದು ನೋಡೋದು, ಅದನ್ನು ಓದ್ಬಳಕ್ ಮತ್ತೆ ಇದನ್ನ ಇಡ್ತೇವೆ. ಹಂಗೆ ಅದು ಬಾಯಾಗಿ ಇಟ್ಕೊಂಡಿರ್ತೈತಿ. ಮಂಗ್ಯಾನ್ ನೋಡಿದಿರ ನಾ, ಬಾಳೆಹಣ್ಣು ಪಾಳೆಹಣ್ಣು ಸಿಕ್ಕು ಅಂದ್ರೆ ಗಬ್ಬ 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 ಸುಲು ದೌಡೆಗೆ ಇಷ್ಟು ತಪ್ಪ ತುಂಬ್ಕೊಂಡ್ಬಿಡ್ತವೆ. ಈ ಕಡೆ ದೌಡೆ ಈ ಕಡೆ ದೌಡೆ ನುಂಗಕ್ಕಾಗೋದಿಲ್ಲ ಅದಕ್ಕೆ. ಅದೇ ಮಾಡ್ತೀವಿ, ಮೊದಲು ಇತ್ಲಾಗ ತುಂಬ್ಕೊಂಬಿಡ್ತತಿ. ನೋಡಿರಿ ಏನು ಹಂಗ ಹ್ಞೂ ಅಂತೀರಿ? ನೋಡಿಯೇನ ನೀನು? ಇವನು ನೋಡಿಯ ನನಗೆ ಬರ್ತತಿ ಅಂತ ಹಂಗೆ ಸುಮ್ಮನೆ ನೋಡೇ ಅಂತ ಮತ್ತಿರ ನನಗೆ ಬಂದಿತ್ತದು ಬಾಣ ಅಂತೇಳಿ. ಇದು ಯಾರನ್ನೂ ಕೇಳೋದಿಲ್ಲ, ಬಿಡೋದು ಒಂದೇ ಕೆಲಸ. ಬಾಣನ ಒಂದು ಬಿಟ್ಟಿವಿ ಅಂದ್ರೆ ಅದು 10 ಆಯ್ತು, 1000 ಆಯ್ತು, 1,00,000 ಆಯ್ತು, ಹಂಗೆ ಸುಮ್ಮನೆ ಹೋಗ್ತಿರೋದ ಕೆಲಸ ಅದು. ಒಂದು ಬಾಣ ಬಿಟ್ಟಿವಿ ಅಂದರೆ ಅರ್ಜುನ ಒಂದೇ ಬಾಣ ಬಿಡ್ತದ್ದು ಮೊದಲು, ಅದು ಹೋಗ್ತಿದ್ದಂಗೆ 10 ಆಗೋದು, ಅದು ಹೋಗ್ತಿದ್ದಂಗೆ 100 ಆಗೋದು, ಅದು ತೆಗೆದು 1000 ಎಷ್ಟು ಬೇಕಾಟ. ಹಂಗೆ ಒಂದೇ ಬಾಣ ಬಿಟ್ರು ಕೂಡ ಅದು ಸುಮ್ಮನೆ ಎಲ್ಲ ಹೋಗೋದ ಕೆಲಸ ಅದು. ಅವಸರಕ್ಕೆ ತಿಂದ್ರಲ್ಲಿ ಇಲ್ಲಿ ಇಟ್ಕೊಂಡಿರ್ತಾವ, ಆಮೇಲೆ ಒಂದೊಂದು ತಗೊಂಡ್ ತಿಂತಿರ್ತಾವ ದೌಡ್ಯಾಗ ಇಟ್ಕೊಂಡವ. ಹೇಳುವುದೇನು ಅಂದ್ರೆ ಮೃತ್ಯು ಅನ್ನುವಂಥದ್ದು ನಮ್ಮನ್ನು ಬಾಯಾಗಿ ಇಟ್ಕೊಂಡತಿ.
ಯಾವ್ಯಾವಕ್ಕದ ಸಮಯ ಗಳಿಗೆ ಬಂತು ಅಂದ್ಕೂಡಲೇ ನುಂಗಿ ಬಿಡ್ತೈತಿ, ಗಳಿಗೆ ಬಂದ ಕೂಡಲೇ ನುಂಗಿ ಬಿಡ್ತೈತಿ. ಗಳಿಗೆ ಬಂದ್ಕೊಂಡು ನಾವು ಮೃತ್ಯು ಬಾಯಾಗ ಅದಾವೆ ಅಂತ ತಿಳ್ಕೊಬೇಕು. ಮೃತ್ಯುವಿನ ಬಾಯಾಗ ಅದಾವೆ ಅಂತೇಳಿ ನೀನು ಎಲ್ಲಿ ಹೋಗಿ ಅಡಿಕ್ಯಂಗೆ ಕುಂಡ್ರಕ್ಕೆ ಬರಲ್ಲ. ಇರೋದಾದ್ರೂ ಬಾಯಾಗಲ್ಲ, ಮತ್ತಿನ್ನೆಲ್ಲ ಅಡಿಕೊಂಡ್ರೆ ಮೃತ್ಯು ಬಾಯದಾಗ ಅಡಿಕೋಬೇಕು. ನುಂಗಿದ್ರು ಒಳಗೆ ಹೋಗ್ಬೇಕು. ನೀನು ಅದು ಇಲ್ಲದ ಜಗನೇ ಅಲ್ಲ, ಕಾಲಿಲ್ಲದ ಜಗನೇ ಅಲ್ಲ, ಕರ್ಮಿಲ್ಲದ ಜಗನೇ ಅಲ್ಲ, ಮೃತ್ಯುವಿಲ್ಲದ ಜಗನೇ ಇಲ್ಲ. ಆ ದೃಷ್ಟಿಯಿಂದ ಆ ಕರ್ಮಜ ರೋಗವೆನ್ನುವಂತಹದ್ದು ಬಂದು ಕಾಡಿದಾಗ ಗುರುವಿಗೆ ಶರಣು ಹೋಗಿ ತಾವು ಈ ಲೌಕಿಕವಾಗಿರುವಂಥ ಲಾಭವನ್ನು ಪಡೆದರು. ಅದೇ ರೀತಿಯಾಗಿ ನಾವು ಕೂಡ ಇವುಗಳನ್ನೆಲ್ಲ ತಿಳ್ಕೊಂಡು ನಾವು ಯಾಕೆ ಬಂಧಿಸ್ಕೊಂಡದೇವೆ ಅನ್ನತಕ್ಕಂಥದ್ದನ್ನು ತಿಳ್ಕೊಂಡು ಯಾತ್ರಿಂದ ಬಂಧಿಸಿಕೊಂಡದೇವೆ ನಾವು ಅನ್ನುವಂಥ ತಿಳ್ಕೊಂಡು ಬಿಡಲಿಕ್ಕೆ ಬರದೇ ಇರತಕ್ಕಂಥದ್ದು ಪ್ರಸಂಗ, ಬಿಡಲಿಕ್ಕೆ ಬರದೇ ಇರತಕ್ಕಂಥದ್ದು. ಆದರೂ ಬಿಟ್ಟು ಹೋಗಲೇಬೇಕು, ಆದರೂ ದೇಹ ಬಿಟ್ಟು ಹೋಗಲೇಬೇಕು, ಮನೆ ಬಿಟ್ಟು ಹೋಗಲೇಬೇಕು, ಹಣ ಬಿಟ್ಟು ಹೋಗಲೇಬೇಕು, ತೋಟ ಬಿಟ್ಟು ಹೋಗಲೇಬೇಕು. ಅಕಸ್ಮಾತ್ ಹೋಗಿದ್ರು ಅಂದ್ರೂ ಗೊತ್ತಾಗೋದಲ್ಲ ನಿನಗೆ, ಅಷ್ಟ ತೋಟದಾಗ ಹೋಗಿದ್ರು ಅಂತ ತಿಳ್ಕ. ಭಾರಿ ಕಷ್ಟಪಟ್ಟು ಮಾಡಿದ ನೀವನು ಪಾಠನ, ಅದ್ರಾಗ ಹುಗಿದು ಬಿಡೋಣ ಅಂದ್ರೂ ನಿನಗೇನು ಗೊತ್ತಾಗಲ್ಲ. ಆ ಗೆದ್ಲಿ ಹುಳ, ಆ ಮೈಯಾಗ ಇರೋ ಹುಳ ಎಲ್ಲ ತಿಂದು ಒಂದು 3-4 ದಿವಸದಾಗ ಖಾಲಿ ಮಾಡಿಬಿಡ್ತಾವೆ. ಹಂಗಾರ ಇರ್ತಾನೇನು ಅಲ್ಲಿ ತೋಟದಾಗ ಅಂದ್ರೆ ಹಂಗೂ ಇರಕ್ಕೆ ಬರಲ್ಲ. ಇಪ್ಪತ್ನಾಲ್ಕು ತಾಸು ಇಟ್ಕೊಳ್ಳೋದಿಲ್ಲ ಅಂತ ಮೊನ್ನೆ ಹೇಳಿದ್ದೇವೆ ನಾವು. 24 ತಾಸು ಇಟ್ಕೊಳ್ಳೋದಿಲ್ಲ ನಾವು. ಸತ್ತು ಬಳಕ ಕೆರಕ್ಕಿಂತ ಕಡಿಯಾಗಿ ಕಾಣ್ತಾರೆ ನಮ್ಮನ್ನ. ಜೀವಂತಿದ್ದರು ಹೆಂಗೆ ಕಾಣ್ತಾರೆ? ಕೆರಕ್ಕಿಂತ ಕಡಿಯಾಗಿ ಕಾಣ್ತಾರೆ. ಕೆರಲಿ ಮಳೆಗಾಲದಾಗ ಮೆಟ್ಕೊಳಕ್ಕೆ ಬರ್ತೈತಿ, ಇಡಲೇ ಅವನಲ್ಲಿ ಅಂತೇವಿ. ಹೌದಾ? ಮಳೆಗಾಲದಾಗ ಯಾವಾರ ಜಾತ್ರೆಗೆ ಹೋದ್ರೆ, ಯಾವಾರ ಮಠಕ್ಕೆ ಹೋದ್ರೆ ಇಂಥ ಹೊರಕನ್ನ ಒಯ್ಬೇಕು, ಅವು ಬೇಕಾಗ್ತವೆ, ಇಡಲೇ ಅಂತವಿ. ನಮ್ಮ ಅಪ್ಪನ ಸೇರಿರ, ನಮ್ಮ ಅಜ್ಜನ ಸೇರಿರ, ನನ್ನ ಹೆಂಡತಿ ಸೇರಿರ, ನನ್ನ ಮಗನ ಸೇರಿರ ಅಂಥೇಳಿ ಇಟ್ಕೊಳಕ್ಕೆ ಬರ್ತತೇನು? ಇಟ್ಕೊಳಕ್ಕೆ ಬರೋದಿಲ್ಲ. ಹರಿದು ಹಂಗಿತ್ತಂದ್ರೆ ಇಡ ಅದನ್ನ ಅಂತವಿ. ಹೌದಾ? ಮಸಿ ಅರಿಬಿಗೆರೆ ಬರ್ತದೆ ಕೊನೆಗೆ ಅಂತವಿ. ನೆಲ ವರ್ಷಕ್ಕೆ ಬರ್ತತಿ ಅಂತವಿ. ಇಷ್ಟೆಲ್ಲ ಮಾಡಿದ್ದು ಇಟ್ಕೊಂತಾರೇನು ಮನೆಯಾಗ? ಮನೆಯವರೆಲ್ಲರೂ ಸೇರಿ ಎಷ್ಟು ದೌಡು ಹೊರಗೆ ಹಾಕ್ಯಾವು ಅಂತ ಕಾಯ್ತಿರ್ತಾರೆ. ಹೊರಗೆ ಹಾಕಿದ ಕೂಡಲೇ ಮನೆ ತೊಳೆಯಕ್ಕೆ ಶುರು ಮಾಡ್ತಾರೆ. ನೀನಿದ್ದ ಮನಿನ ಚದರು ಬಟ್ಟಿ ಪಟ್ಟಿ ಎಲ್ಲ ತೊಳಿತಾರೆ. ಹೋತಪ್ಪ ನಮ್ಮ ಪೀಡ. ಆಮೇಲೆ ಹೋಳಿಗೆ ಮಾಡ್ಕೊಂಡು ಹೊಡಿತಾರೆ. ನಿನ್ನ ಕಳಿಸಿ ಏನ್ ಮಾಡ್ತಾರೆ? ಹೋಳಿಗೆ ಮಾಡ್ಕೊಂಡು ಹೊಡಿತಾರೆ. ನಿನಗೂ ತೋರಿಸ್ತಾರೆ. ನೀನೇನ್ ತಿನ್ನಕ್ ಬರಂಗಿಲ್ಲ. ಅವಾಗ ನಿನ್ನವೆಲ್ಲ ಇಟ್ಟಿರ್ತಾರೆ ಮುಂದೆ, ನಿನ್ನ ಫೋಟೋದ ಮುಂದೆ. ಫೋಟಾಕ್ ನೋಡಕ್ಕೂ ಬರಲ್ಲ, ಫೋಟಾಕ್ ತಿನ್ನಕ್ಕೂ ಬರಂಗಿಲ್ಲ. ನೀ ನೋಡ್ತಿರ್ತೀಯ ಅದನ್ನ. ಯಾರ್ಯಾರು ಏನೇನು ಮಾಡ್ಕೊಂಡು ಹೊಡಿತಾ ಇದಾರೆ, ಯಾರ್ಯಾರು ಏನೇನು ಮಾಡ್ಕೊಂಡು ನನ್ನ ಮಾತಾಡ್ತಾ ಇದಾರ ಅಂತ ನೀ ನೋಡ್ತಿರ್ತೀಯ. ನಿನಗೆ ಗೊತ್ತಾಕತಿ. ನೀ ನೋಡ್ತೀಯ ಅನ್ನೋದು ಅವ್ರಿಗೆ ಗೊತ್ತಾಗದಲ್ಲ. ಅದು ನೇಮ ಐತಿ ಗರುಡ ಪುರಾಣದೊಳಗೆ. ಸತ್ತು ಕುಟ್ಲೆ ಹೋಗಿ ಮೊದಲಲ್ಲಿ ಎಂಟ್ರಿ ಮಾಡ್ಕೊಂತಾರೆ ಯಮಲೋಕದಾಗ. ಆಮೇಲೆ ಮತ್ತೆ ಕಳಿಸ್ತಾರೆ. ಈಗ ಅಧಿಕಾರಿಗಳು ಒಂದು ಕಡೆ ಪೋಸ್ಟ್ ಆಯ್ತು ಅಂದ್ಕೊಳ್ಳಿ ಹೋಗ್ಬಿಡ್ತಾರೆ. ಮೊದಲು ಇಂಥ ದಿವಸ ತಗೊಂಡೋಗಪ್ಪ ಚಾರ್ಜು ಅಂಥೇಳಿ ಹೋಗಿ ಚಾರ್ಜ್ ತಗೊಂಡು ಮತ್ತೆ ಬರ್ತಾರೆ. ಗಂಟು ಮೂಟಿ ಎಲ್ಲ ಕಟ್ಕೊಂಡು ಎಲ್ಲ ಸರಿ ಮಾಡ್ಕೊಂಡು, ವ್ಯವಹಾರ ಎಲ್ಲ ಸರಿ ಮಾಡ್ಕೊಂಡು, ಹುಡುಗರದು ಅದು ಇದೆಲ್ಲ ಸರಿ ಮಾಡ್ಕೊಂಡು ಮತ್ತೆ ಒತ್ತಟಿಂದ ಗುಳೆಕ್ಕಿಡ್ತಾರೆ.
ಹಂಗೆ ಸತ್ತು ಕೂಡಲೇ ಒಂದು ಕ್ಷಣದಲ್ಲಿ ಈ ಅಮ್ಮನಿಗೆ ಹೋಗಿ ನಾನು ಬಂದನಿ ಅಂಥೇಳಿ ಅಲ್ಲಿ ಸೈನ್ ಮಾಡಿ ಬರ್ತಾನೆ ನಾನು ಅಂತೇಳಿ ಮತ್ತೆ ಕಳಿಸ್ತಾನೆ, ಅವನೇ ಕಳಿಸ್ತಾನೆ. 11 ದಿವಸ ಆ ಮನೆಯಾಗಿರ್ಬೇಕು ಅಂತ ನೇಮ. ಯಾರ್ಯಾರು ಏನೇನು ಮಾತಾಡ್ತಾರ, ಎಷ್ಟ್ರ ಮಟ್ಟಿಗೆ ಅಳ್ತಾರ ನಿನ್ನ ಬಗ್ಗೆ, ಎಷ್ಟ್ರ ಮಟ್ಟಿಗೆ ಇದು ಮಾಡ್ತಾರ, ಅದನ್ನೆಲ್ಲ ಗಾಡಿ ಮೇಲೆ ಕೂತ್ಕೊಂಡು ನೋಡ್ತಿರ್ತೀಯ. ಅವ್ರಿಗೆ ಕಾಣದಲ್ಲಿ ನೀನು. ಆಮೇಲೆ ಹೋಳಿಗೆ ಅವು ಇವು ಕರಿಗಡುಬು ಇವು ಬೋಂದಿ ವಡಿ ಮೆಣಸಿನ್ಕಾಯಿ ಹಪ್ಪಳ ಸಂಡಿಗೆ ಅವು ಇವು ಮಾಡ್ಕೊಂಡು ಹಂಗೆ ಚಪ್ಪರಿಸ್ತಿರ್ತಾರ, ಅದನ್ನ ನೋಡ್ತಿರ್ತೀಯ. ನಾನು ಕಳಿಸಿ ಹೆಂಗೆ ತಿಂತಾರಲ್ಲ ಅಂತ ಹೊಟ್ಟೆ ಉರಿತಿರ್ತತಿ. ಇವು ನಮ್ಮನ್ನು ಭಾರಿ ಮೆಣಸಿನ್ಕಾಯಿ ಜೀವ ಅಂತೇಳಿ ಅದನ್ನು ಕುಟ್ಟು ಇಟ್ಟಿರ್ತಾರ ಸತ್ತಾಗ. ಯಾರ್ಯಾರು ಏನೇನು ಜೀವ ಇರ್ತಾವ ಅವನ್ನೆಲ್ಲ ಇಟ್ಟಿರ್ತಾರೆ. ಜುಳು ಬಾಯ ನೀರು ಬಂದ್ರೂ ಕೂಡ ತಿನ್ನಕ್ಕಾಗೋದಿಲ್ಲ ನಿನಗೆ. ಹೇಳುವ ತಾತ್ಪರ್ಯ ಇಷ್ಟೇ. 11 ದಿವಸದಿಂದ 11 ತಿಂಗಳವರೆಗೂ ಒಂದು ಪಯಣ ಅಂತ. ಯಮಲೋಕಕ್ಕೆ ಇಷ್ಟಿಷ್ಟು ದಿವಸಕ್ಕೆ ಹಿಂಗೆ ಹೋಗ್ಬೇಕು, ಇಂತಿಂಥ ಶಿಕ್ಷೆಗಳು, ಅದೇನೋ ದೊಡ್ಡ ಪುರಾಣದೊಳಗೆ ಅದು ಹೇಳೈತದ. ಅಲ್ಲಿದ್ದ ಬಿಡ್ತಾನವನು ಅಂಥೇಳಿ. ಕೆಲವ್ರು ಏನೋ ಕೇಳಿದೆವಪ್ಪ, ಅಕ್ಕಿ ನರ ಮತ್ತು ಬೂದಿ ನರ ದುಂಡಿಗೆ ಹಾಕಿ ಅದನ್ನು ಬುಟ್ಟಿ ದಬ ಹಾಕ್ತಾರಂತೆ. ಬುಟ್ಟಿ ದಬ ಹಾಕಿ ಆಮೇಲೆ ತೆಗೆದು ನೋಡ್ತಾರಂತ, ಅದರ ಚಿಹ್ನೆ ಮೂಡಿರ್ತಾವಂತೆ. ಹಕ್ಕಿ ಆಗಿದ್ರೆ ಹಕ್ಕಿ ಕಾಲು, ನಾಯಿ ಆಗಿದ್ರೆ ನಾಯಿ ಕಾಲು, ಕತ್ತಿ ಆಗಿದ್ರೆ ಕತ್ತಿ ಕಾಲು, ಹೆಗ್ಗಣಾಗಿದ್ರೆ ಹೆಗ್ಗಣ ಕಾಲು, ಹೀಗೆಲ್ಲ ಒಂದು ನೇಮ್ ಐತಿ ಅಂತಾರೆ. ನಿಮಗೆ ಎಷ್ಟರ ಮಟ್ಟಿಗೆ ಗೊತ್ತೈತೋ ನಮಗೆ ಗೊತ್ತಿಲ್ಲ. ನಾವು ಕೇಳಿರೋದು, ಯಾರಿಗೂ ಸತ್ತಾಗ ಹಂಗೆ ಮಾಡಿಲ್ಲ ನಾವು, ನಮಗೆ ಗೊತ್ತಿಲ್ಲದ ವಿಷಯ. ಹಿಂಗಂತೂ ಅಂತಾರೆ, ನಮ್ಮ ಅಪ್ಪ ಹಿಂಗೆ ಆಗಿದಾನ ಅಂಥೇಳಿ. ಅವ್ರ ಬಗ್ಗೆ ಕೇಳಿರ್ಬೇಕು. ನಾಯಿ ಆಗಿ ಬಂದು ಕಾಯ್ತದ್ದ ಅಂಗಡಿನ, ಅದು ಇದು ಕತೆಗಳು ಅದಾವಲ್ಲ, ಅವು ಅದಾವೆ. ಹಿಂಗೂ ಐತೆ ಅವ್ನಿಗೆ ಗೊತ್ತಿಡಿದಂಥದ್ದು ಆಗಿದಾನ ಅಂತೇಳಿ ಗೊತ್ತಿಡಿದ ಒಂದು ಚಿಹ್ನೆಗಳು ಅದಾವು ಅಂತ. ಇತ್ತೀಚೆಗೆ ಒದವು ಎಲ್ಲ ಗೊತ್ತಿಲ್ಲ. ಸಾಯಕ್ಕಿಂತ ಮೊದಲೇ ಬೇಸರ ಆಗಿಬಿಟ್ಟಿರ್ತಾರೆ ಜನರು. ಅಂದರೆ ಮಕ್ಕಳು, ಹೆಂಡತಿ, ಮೊಮ್ಮಕ್ಕಳು ಎಲ್ಲ ಬೇಸರಾಗಿರ್ತಾರೆ. ಅದ್ರ ಮ್ಯಾಲೆ ದೌಡ್ ಹೋಗಿದ್ದ ಪಾಡು ಅಂದು ಅದ್ರಾಗ ಎಲ್ಲಾರ 1 ತಿಂಗಳು 2 ತಿಂಗಳು ನೆಲ ಕಟ್ಟಿದೆ ಅಂದ್ರಂತೂ ಅವರು ದೇವ್ರಿಗೆ ಬೇಡ್ಕೊಂತಿರ್ತಾರೆ. ಏನಂತ, ಇವನು ಯಾತಿನ ನೋಡೋಕ್ಕಾಗವಲ್ದು, ದೊಡ್ಡ ಕಣ್ಣು ಮುಚ್ಚಪ್ಪ ಇವನಿಗೆ ಅಂತಾರೆ ಅವರು. ಎಷ್ಟು ಕರುಣೆ ನೋಡು. ಬೇಡ್ಕೊಳ್ಳೋದು, ಇವನು ಯಾತನೆ ನಮ್ಮ ಕೈಲಿ ನೋಡೋಕ್ಕಾಗವಲ್ದು ಅಂತಾರೆ. ಪಾಪ ಅವ್ನು ಯಾತ್ರಿಸ್ಕೊಂತ ದುಃಖನ ಅವನು ಅನುಭವಿಸ್ಕೊಂತ ಅದಾನೆ, ಆದ್ರೆ ಇವ್ರ ಕೈಲಿ ನೋಡೋಕ್ಕಾಗವಲ್ದಂತ. ನೋಡೋಕ್ಕಾಗಲ್ಲ ಅಂದ್ರೆ ಅದು ತೊಳೆಯೋದು ಬಳಿಯೋದು ಅದು ಇದು ಮಾಡೋಕ್ಕಾಗಲ್ಲ ಅಂತ ಅರ್ಥದ. ಅದನ್ನು ತಿರುಗಂತಾರೆ. ಅಯ್ಯೋ ಅಷ್ಟು ಕಷ್ಟಪಡೋದು ನೋಡಿ, ನಮ್ಮ ಕೈ ತಡ್ಕೊಳಕ್ಕಾಗೋದು. ಜೀವ ಯಾಕೆ ಕಣ್ಣು ಮುಚ್ಚಬಾರ್ದು ದೇವ್ರನ್ನ ಅಂತಿರ್ತಾರೆ. ಯಾಕೆ ಹೋಗಬಾರ್ದು, ಯಾಕೆ ಎಷ್ಟು ಪಚಿತಿ ಮಾಡ್ತಾನೆ, ಯಾಕೆ ಎಷ್ಟು ಪರೀಕ್ಷೆ. ಅದು ಗಳಿಗೆ ಬರೋ ಮಠ ಅದು ಏನಾದರೂ ಸುಮ್ಮನೆ ಇರಲೇಬೇಕದು. ಆ ಗಳಿಗೆ ಬರೋ ಮಠ ಇಷ್ಟೆಲ್ಲ ಹೇಳುವ ತಾತ್ಪರ್ಯವೇನು ಅಂದರೆ, ನಾವು ಮೃತ್ಯುವಿನ ಮುಖದೊಳಗದವಿ, ಎಲ್ಲ ಬಿಟ್ಟು ಹೋಗ್ತವಿ. ಎಲ್ಲ ದಾಳಿಗಳದವೆ. ಅವ್ರು ಹೆಂಗ ದಾಳಿಗಳನ್ನು ಕಳ್ಕೊಂಡ್ರೋ ಹಂಗೆ ಸಂಪೂರ್ಣವಾಗಿ ನಾವು ಶರಣಾಗತರಾಗಿ, ಅವ್ರು ಹೆಂಗ ನಿರೋಗಿಗಳಾದರೋ, ಪಾಶಮುಕ್ತರಾದರೋ, ರೋಗಮುಕ್ತರಾದರೋ, ಅಂಧತ್ವ ಮುಕ್ತರಾದರೋ, ನಾವೇನು ಕಣ್ಣಿದ್ದರು ಅಂತ ಭಾವಿಸ್ತವ. ನಾವು ಕಣ್ಣದವ, ನಮಗೆ ಕಣ್ಣದವೇನು, ನಮಗೆ ನಿಜವಾದ ಕಣ್ಣದವೇನು ಅಂದರೆ ದುಃಖ ಕೊಡೋ ಕಣ್ಣುಗಳದು ನಮ್ಮ ಹತ್ರ, ಸುಖ ಕೊಡೋ ಕಣ್ಣೆಲ್ಲ ನಮ್ಮ ಹತ್ರ. ನೋಡಿದರೆ ಕಾಮ, ನೋಡಿದರೆ ಲೋಭ, ನೋಡಿದರೆ ಮತ್ಸರ, ನೋಡಿದರೆ ಹೊಟ್ಟೆ ಕಿಚ್ಚು, ಇಂಥದ್ದನ್ನು ಮಾಡ್ತಕ್ಕಂಥ ಕಣ್ಣುಗಳಿದಾವೆ. ಶಾಂತಿ, ಸಂತೋಷ, ತೃಪ್ತಿ, ಒಳಗೆ ಹೊರಗೆ ಮ್ಯಾಲೆ ಕೆಳಗೆ ಭಗವಂತನನ್ನು ನೋಡ್ತಕ್ಕಂಥ ಕಣ್ಣುಗಳು
ಅವಿಲ್ಲವೇ ಅದವೇ ಮುಚ್ಕೊಂಡತ್ತದು, ಮುಚ್ಕೊಂಡತಿ. ಕಣ್ಣು ಬ್ಯಾನಿ ಬಂದಾಗ ಕಣ್ಣು ಮುಚ್ಕೊಂಡ್ಬಿಡ್ತವೆ, ಮ್ಯಾಲೆಲ್ಲ ಪಿಚ್ ಕುಂತು ಬಿಡ್ತತಿ, ಮ್ಯಾಲೆಲ್ಲ ಪಿಚ್ ಕುಂತು ಬಿಡ್ತತಿ, ಕಾಣೋದಿಲ್ಲ ಅವಾಗ. ಪಿಚ್ಚು ಹಿಡ್ಕೊಂಡು ಕಣ್ಣು ಬ್ಯಾನಿ ಬಂದಾಗ ಪಿಚ್ ಹಿಡ್ಕೊಂಡು ಪಿಚ್ಚತ್ತಿರಲ್ಲ. ಆಮೇಲೆ ಒಂದು ಗಂಟೆ ಬೇಕು ಅದನ್ನು ಬಿಸಿ ನೀರು ತೊಳೆದು 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 ಅದನ್ನು ನೆನೆಸಿ 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 ಅದನ್ನೆಲ್ಲ ಬಿಡಿಸಲಿಕ್ಕೆ. ಆಮೇಲೆ ಹಳ್ಳಿಲಿ ಒರೆಸ್ತಾ, ಅದ್ರಲ್ಲಿ ಒರೆಸ್ತಾ, ಇದ್ರಲ್ಲಿ ಒರೆಸ್ತಾ, ವರ್ಷ ಕ್ಲೀನ್ ಮಾಡೋಕ್ಕೆ 1 ಗಂಟೆ ಬೇಕು. ಅವಾಗ ಕಣ್ಣು ತೆಗಿತೈತಿ. ತೆಗೆದ ಬಳಿಕ ಗೊತ್ತಾಕತಿ ಯಾರು ಒರೆಸಿದ್ರು, ಯಾರು ಬಿಡಿಸಿದ್ರು ಏನು ಅಂತೇಳಿ. ಹಂಗೆ ನಮ್ಮ ಜ್ಞಾನ ಚಕ್ಷು ಅನ್ನುವಂಥದ್ದು, ಮರ್ಮ ಚಕ್ಷು ಅನ್ನುವಂಥದ್ದು ಐತಿ. ಅದಕ್ಕೆ ಆವರಕವಾಗಿರ್ತಕ್ಕಂಥ ಈ ದೋಷಗಳನ್ನು ಸದ್ಗುರುವು ತೆಗೆದ ಅಂದರೆ ಅದಕ್ಕನೇ 3ನೇ ಕಣ್ಣು ಅಂಥೇಳಿ. 3ನೇ ಕಣ್ಣು ಅದು ಜ್ಞಾನ ಚಕ್ಷುವಿಗೆ ಮಾತ್ರ ಗೊತ್ತಾಗ್ತಕ್ಕಂಥದ್ದೆಲ್ಲ ಕಡೆಗಿರುವ ಪರಮಾತ್ಮ. ಅದಕ್ಕೆ ಹಿಂದೆ ಅಧ್ಯಾಯದೊಳಗೆ ಹೇಳಿದ್ರು, ಒಂದು ಇಂದ್ರಿಯ ಕರೆಯುವಂಥದ್ದು ಮತ್ತೊಂದು ಇಂದ್ರಿಯ ಅರಿಯೋದಿಲ್ಲ ಅಂತೇಳಿ ಸಿದ್ಧಾರೂಢರು ಹೇಳಿದರು. ಅಂದರೆ ಚರ್ಮದ ಕಣ್ಣಿಗೆ ಅವನು ಕಾಣುವುದಿಲ್ಲ, ಮರ್ಮದ ಕಣ್ಣಿಗೆ ಮಾತ್ರ ಭಗವಂತ, ಜ್ಞಾನದ ಕಣ್ಣಿಗೆ ಮಾತ್ರ ಭಗವಂತ ಕಾಣ್ತಾನೆ, ಎಲ್ಲ ಕಡೆಗಿರ್ತಕ್ಕಂಥವನು ಅಂಥೇಳಿ. ಆದ್ರಿಂದ ಅಂಥ ದಿವ್ಯ ದೃಷ್ಟಿಯನ್ನು ಪಡ್ಕೋಬೇಕು ಅನ್ನುವಂಥದ್ದೇ ಆ ಅಂಧಕನು ತಾನು ಹೋಗಿ ಪ್ರಾರ್ಥಿಸಿ ತನ್ನ ಅಂಧತ್ವವನ್ನು ಕಳ್ಕೊಂಡ, ರೋಗಿಯಾದಂಥವನು ಹೋಗಿ ತನ್ನ ರೋಗವನ್ನು ಕಳ್ಕೊಂಡ ಅಂತ ವಾಚಾರ್ಥ ರೂಪದಿಂದ ಹೇಳ್ತಾ, ಲಕ್ಷ್ಯಾರ್ಥ ರೂಪದಿಂದೆಲ್ಲ ನೀವು ಅಂಥ ಪ್ರಸಂಗದೊಳಗೆ ಅದಕ್ಕಿಂತೂ ಬಹಳಷ್ಟು ತೀವ್ರತೆ ದುಃಖ ಕೊಡ್ತಕ್ಕಂಥ ಕಠಿಣ ಪ್ರಸಂಗದೊಳಗೆ ಎಲ್ಲರೂ ಸಿಗ ಹಾಕಿಕೊಂಡು ಬಿಟ್ಟಿದ್ದೀರಿ. ಏನು ಮಾಡಿದರೂ ಪಾರಾಗಲಿಕ್ಕೆ ಆಗುವುದಿಲ್ಲ. ಅದರಿಂದ ನೀವು ಪಾರಾಗ್ತಕ್ಕಂಥ ಬಗೆ ಏಕೈಕ ಮಾರ್ಗ, ಏಕೈಕ ಸಾಧನ ಅಂದರೆ ಅದು ಒಂದೇ ಒಂದು. ಯಾತ್ರಿಂದ ಇಲ್ಲ ಅನ್ನುವಂಥ ವಿಷಯವನ್ನು ಕುರಿತು ಹಿಂದಿನ ಪ್ರಸಂಗದಲ್ಲಿ ಸವಿಸ್ತಾರವಾಗಿ ನಿರೂಪಣ ಮಾಡಿದರು. ಅದನ್ನೇ ಒಮ್ಮೆ ಸ್ಮರಣಕ್ಕೆ ತಂದು ಹಿಂದಿನ ಅಧ್ಯಾಯದನ್ನು ಸದ್ಯ ಪ್ರಾಪ್ತವಾಗಿರ್ತಕ್ಕಂಥ ಅಧ್ಯಾಯದಲ್ಲಿ ಪ್ರವೃತ್ತಿ. ಗೂಢವಾದ ಸ್ವರೂಪವನ್ನರಿಯದೆ ಪ್ರೌಢನಾದ ನಿನ್ನನ್ನು ಕುರಿತು ಶರಣು ಬಂದಂಥ ನಮ್ಮನ್ನು ಉದ್ಧಾರ ಮಾಡುವವನು ನೀನೇ ಇದ್ದೀಯಾ ಅಂಥೇಳಿ ಗ್ರಂಥಕರ್ತರು ಸದ್ಗುರುವಿನ ಆಯಾವ ಶಕ್ತಿ ವ್ಯಕ್ತಿತ್ವ ಅನ್ನು ಕುರಿತು ಹೇಳ್ತಾ ಇದ್ದಾರೆ. ಗೂಢವಾದ ಸ್ವರೂಪವನ್ನರಿಯದೆ ನಮ್ಮ ಅಂತರದೊಳಗೆ ಐತಿ ನಮ್ಮ ಸ್ವರೂಪ ಅನ್ನುವಂಥದ್ದು. ಒಳಗು ಹೊರಗು ಎಲ್ಲ ಕಡೆಗೂ ಐತದು, ಎಲ್ಲ ಕಡೆಗೂ ಐತಿ. ಗೀತದೊಳಗೇನು ಗೂಢವಿದ್ಯಾ ಗೂಢಜೀವ ಅಂತ ಒಂದು ಶ್ಲೋಕ ಬರ್ತದೆ. ಅತ್ಯಂತ ಗೌಪ್ಯವಾಗೈತದು ಒಳಗೆ ಅಂಥೇಳಿ. ಅದನ್ನೇ ಅವರು ಪದ್ಯದವರು ಸಾರೆ ಚೆಲ್ಲಿದೆ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಸಾರೆ ಚೆಲ್ಲಿದ ಮುಕುತಿ. ನಮ್ಮ ಸ್ವರೂಪ ಅನ್ನುವಂಥದ್ದು ಎಲ್ಲ ಕಡೆಗೂ ಐತದು. ಇದ್ರೂ ಕೂಡ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಅದು ಗೌಪ್ಯವಾಗೈತಿ. ಇದೇ ಎದ್ದು ಕಾಣ್ತಾ ಐತಿ, ಇಲ್ಲದ್ದೇ ಎದ್ದು ಕಾಣ್ತಾ ಐತಿ. ಇದ್ದದ್ದು ನಮಗೆ ಕಾಣ್ತಾ ಇಲ್ಲ. ಎಲ್ಲದರೊಳಗೂ ಅಸ್ಥಿಭಾತಿ ಪ್ರಿಯ ರೂಪದಿಂದ ಎಲ್ಲದರೊಳಗೂ ಐತಿ, ಆದ್ರೆ ಅದು ಕಾಣ್ತಾ ಇಲ್ಲ. ನಾಮ ರೂಪಗಳೇ ನಮಗೆ ಕಾಣ್ತಾ ಇರುವುದು, ನಾಮ ರೂಪಗಳು ಕಾಣ್ತಾ ಇದ್ದಾವೆ. ಇವೇ 5 ಅಂಶಗಳು ಅಂಥೇಳಿ ಎಲ್ಲಿ ಹೋದ್ರೂ ಇವು 5 ಅಂಶಗಳದ ಹೊರತು 5 ಅಂಶಗಳು ಬಿಟ್ಟು ಯಾವ ವಸ್ತುಗಳಿಲ್ಲ. ಒಂದು ಅಸ್ಥಿ ಭಾತಿ ಪ್ರಿಯ ಅಂದ್ರೆ ಒಂದು ಸತ್ತು ಚಿತ್ತು ಆನಂದ, ಇನ್ನು ಅದಕ್ಕೊಂದು ನಾಮ ಒಂದು ರೂಪ ಅಂತ ಹೇಳಿ. ಯಾವುದೇ ಒಂದು ವಸ್ತು ತಗೊಳ್ರಿ ನೀವು, ಇದು ಐತಿ, ಇದು ತೋರ್ತೈತಿ, ಇದು ನಮಗೆ ಬೇಕು ಅನ್ನುವಂಥ ಪ್ರೇಮ ಎಲ್ಲ ವಸ್ತುವಿನಲ್ಲಿ.
ಕೆಲವೊಂದು ನಮಗೆ ದ್ವೇಷವಾಗಿ ಕಾಣಬಹುದು, ಅದಕ್ಕೆ ಸಂಬಂಧಪಟ್ಟ ಪ್ರಾಣಿಗೆ ಅದು. ನಮಗೆ ಹುಲಿ ಐತಿ ತೋರ್ತತೆ ಅನ್ನೋದು ಗೊತ್ತಾಗ್ಬೋದು, ಆದರೆ ಅದರಿಂದ ನಮಗೆ ಸಂತೋಷ ಆಗತ್ತೆ ಅನ್ನೋದು ನಮಗಾಗಲ್ಲ. ಆದರೆ ಅದೇ ಹೆಣ್ಣುಲಿನೋ ಗಂಡುಲಿಗೆ ಇತ್ತು ಅದಕ್ಕೆ ಸಂತೋಷ ಆಕತ್ತದು. ಸರ್ಪ ಅದಕ್ಕೆ ಸಂತೋಷ ಆಕತ್ತದ. ಒಟ್ಟು 3 ಅಂಶಗಳಾಗಿರ್ತಕ್ಕಂಥವು ಎಲ್ಲದರೊಳಗೆ ಹೋದಾವೆ. ಅದಿಲ್ದಲೆ ಯಾವ ವಸ್ತುವು ಇಲ್ಲವೇ ಇಲ್ಲ. ಆದರೆ ನಾಮ ರೂಪ ಅನ್ನುವಂಥದ್ದು ಇವು ಮಾಯಾಂಶಗಳಾಗಿರ್ತಕ್ಕಂಥವುಗಳು. ಆದ್ಯತ್ರಯಂ ಬ್ರಹ್ಮರೂಪಂ ಅಂತ್ಯದ್ವಯಂ ಮಾಯಾಮಯಂ ಅಂತೇಳಿ ಎರಡೇನದವಲ್ಲ, ಇವು ಮಾಯಾ ವಸ್ತುಗಳಾಗಿರ್ತಕ್ಕಂಥವುಗಳು, ನಾಮ ರೂಪ. ಆದ್ರದಿಂದ ಇವು ತೋರ್ದಂಗೆ ಆಗ್ತವೆ, ಇಲ್ದಂಗೆ ಆಗ್ತವೆ. ಇವು ನಾಮರೂಪಗಳು ತೋರ್ದಂಗೆ ಆಗ್ತವೆ, ಇಲ್ದಂಗೆ ಆಗ್ತವೆ. ಯಾಕಂದ್ರೆ ಮಾಯಾ. ನೋಡಿ, ಜಾದುಗಾರ ಮಾಡ್ತಾನೆ, ಯಾವುದೋ ಹಂಚುಗುರುಪಿ ಯಾವುದೋ ಇದೋ ಹಿಡ್ಕೊಂಡು ಏನೋ ಮಾಡ್ತಾನೆ, ತೋರ್ತವೆ. ಬೆಳ್ಳಿ ರೂಪಾಯಿ ಮಾಡ್ದಂಗೆ ತೋರ್ತತಿ, ಹಣ್ಣು ಮಾಡ್ದಂಗೆ ತೋರ್ತತಿ, ಅಕ್ಕಿ ಮಾಡ್ದಂಗೆ ತೋರ್ತತಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ದಂಗೆ ಆಕತಿ. ಹಂಗಿವು ತೋರ್ತವೆ. ಇರ್ತವೇನು ಅಂದರೆ ಇರೋದಿಲ್ಲ ಇವು. ಬಾಲ್ಯದ ರೂಪ ಐತೇನು ನಮಗೆ ಅಂದರೆ ಬಾಲ್ಯದ ರೂಪ ಐತೆ ಇಲ್ಲ. ಯೌವನದ ರೂಪ ಇರ್ತತೇನು ಇಲ್ಲ. ವೃದ್ಧಾಪ್ಯದ ರೂಪ ಇಲ್ಲ. ಸತ್ ಬಳಕ ಒಂದು ರೂಪ ಆಗಿರ್ತತಲ್ಲ, ಅದು ಇರೋದಿಲ್ಲ. ಯಾವ ಇರೋದಿಲ್ಲ. ಹೆಸರು ಬಾಲಕ ಅಂತಿದ್ರು, ಚಿನ್ನು ಅಂತಾರೆ, ಮುತ್ತು ಅಂತಾರೆ, ಏನೇನೋ ಅಂತಾರೆ. ಅಲ್ಲೇ ಯೌವನಕ್ಕೆ ಬಂದು ಕೂಟ್ಲೆ ಮತ್ತು ಅಲ್ಲೇ ಬ್ಯಾರೆ ಬರ್ತದೆ ಅದಕ್ಕೆ ಶಬ್ದಗಳು. ಅವು ಹೆಂಗಿರ್ತಾವ ಹಂಗೆ ಬರೋಕ್ಕೆ ಶುರುವಾಗ್ತಾವ. ಕ್ವಾಣದ್ದಂಗೆ ಐತಿ ಅಂತಾರೆ, ಕಾಡದ್ದಂಗೆ ಐತಿ ಅಂತಾರೆ, ಹಂದಿದ್ದಂಗೆ ಐತಿ ಅಂತಾರೆ. ಮೊದಲೇ ಚಿನ್ನು ಮುತ್ತು ಇವ್ರ ಮಾತು ಕೇಳ್ದಂಗೆ ಆತು ಅಂದ ಕೂಡಲೇ ಶುರುವಾಕತ್ತ. ಅದು ಹೋತ, ಚಿನ್ನು ಮುತ್ತು ಹೋತು ಬರ್ತತಿ. ಆಮೇಲೆ ಮತ್ತೊಂದು ಬೇರೆ ಬರ್ತತಿ, ಮತ್ತೊಂದು ಬೇರೆ ಬರ್ತತಿ. ಕೊನೆಗೆ ಹೆಣ. ಕೊನೆಗೆ ಬರೋ ಹೆಸರು ಏನಾಗೈತಿ? ಸತ್ತು ಹೋಗೈತಿ. ಏನಾದ? ಸತ್ತಾದ, ಸತ್ತೋದ. ಹಿಂಗಾಗಿ ಸತ್ತ, ಹಂಗಾಗಿ ಸುತ್ತ ಹೋತು ಹೋತು ಹೋತು. ನಾಮಗಳು ಹೆಂಗೆ ಬದಲಾಗ್ತಾವ ನೋಡು. ಹೆಸರು ಬದಲಿ ಮಾಡ್ಕೊಂತಾರೆ. ಹೌದಾ? ಯಾಕೆ ಹೆಸರು ಬಲ ಬರಲಿಲ್ಲ ಇದು ತೆಗಿ ಅಂತೇಳಿ ಮತ್ತೆ ಹೆಸರು ಕೋರ್ಟ್ನಾಗ ಹೋಗಿ ನೋಂದಣಿ ಮಾಡ್ತಾರೆ. ಹೆಂಡತಿ ಹೆಸರು ಕರೆಯೋಕ್ಕೆ ಚೆನ್ನಾಗಿಲ್ಲ ಅಂತೇಳಿ ಮತ್ತೊಂದು ಹೆಸರು ಹಾಕ್ತಾರೆ. ಬ್ರಾಕೆಟ್ನಾಗ ಒಂದು ಹಾಕಿ ಇವ್ರದ್ದೊಂದು ಹೆಸರು ಹಾಕ್ತಾರೆ. ಅದ್ರಾಗ ಇವ್ರಿಗೆ ಬೇಕಾಗಿದ್ದ ಹಳೆ ಹೆಸರು ಹೋಗಿಬಿಡ್ತು. ಹೌದಾ? ಯಾಕೆ ಹೋಗ್ತಾವಂದ್ರೆ ಮಾಯಾಂಶಗಳಾಗಿರ್ತಕ್ಕಂಥವುಗಳು ಹೋಗವೇ ಇವು. ಆದರೆ ಅಸ್ಥಿಭಾತಿ ಪ್ರಿಯ ಐತಲ್ಲ, ಅದು ಯಾವಾಗೂ ಹೋಗೋದಲ್ಲ. ಅದು ತ್ರಿಕಾಲ ಬಾಧಿತವಾಗಿರ್ತಕ್ಕಂಥದ್ದು. ಅದು ಬ್ರಹ್ಮ ಸ್ವರೂಪ, ಅಂತ್ಯದ್ವಯವಾಗಿರ್ತಕ್ಕಂಥ ನಾಮರೂಪಗಳೆಲ್ಲ ಇದನ್ನ ತಿಳಿಬೇಕಾಗಿರ್ತಕ್ಕಂಥದ್ದು ನಾವು. ಅಸ್ಥಿಭಾತಿ ಪ್ರಿಯ ಸಿಂಧೂಮೆ ನಾಮರೂಪ ಜಂಜಾಲ ಲಿಖಿತಿ ಆತ್ಮಸ್ವರೂಪ ನಿಜ ಹೊಯ್ತತ್ಕಾಲ ನಿಹಾಲ್ ಅಂತೇಳಿ ನಿಶ್ಚಲದಾಸರು ಹೇಳ್ತಾ ಇದ್ದಾರೆ. ಇದು ಒಂದು ಸಾಗರವಾಗಿರ್ತಕ್ಕಂಥ ದಸ್ತಿಭಾತಿ ಪ್ರಿಯ ರೂಪವಾಗಿರುವಂಥ ಸಾಗರ. ಇವಾಗ ನಾಮರೂಪ ಅನ್ನುವಂಥ ತೆರೆಯ ಜಂಜಾಲಗಳಾಗಿರ್ತಕ್ಕಂಥವುಗಳು ಇವೆಲ್ಲವೂ ಬ್ರಹ್ಮ ಸ್ವರೂಪ ಶಿವಸ್ವರೂಪ ಅಂತ ತಿಳಿತು ಅಂದರೆ ಹೊಯ್ತತ್ಕಾಲ ನಿಹಾಲಿ ಜಂಜಾಟವೆಲ್ಲ ನಿವೃತ್ತಿಯಾಗುವಂಥದ್ದಾಗುವುದು. ಅದನ್ನು ತಿಳಿಬೇಕಾಗಿರೋದು. ಏನು ಅಂದರೆ ಯಾವುದು ಸತ್ತು, ಯಾವುದು ಚಿತ್ತು, ಯಾವುದು ಆನಂದ, ಇದನ್ನು ಬೇರ್ಪಡಿಸ್ಲಿಕ್ಕೆ ಹೋದ್ವಿ ಅಂದ್ರೆ ಆತ್ಮನಾಗಿರ್ತಕ್ಕಂಥವು ನಮಗೆ ಪ್ರತ್ಯಕ್ಷವಾಗ್ತದೆ. ಅನಾತ್ಮವಾಗಿರ್ತಕ್ಕಂಥದ್ದು ಅದು ನಿವೃತ್ತಿ ಆಗುವಂಥದ್ದಾಗುವುದು. ಆದ್ದರಿಂದ ಆ ಯಾವ ಗೌಪ್ಯವಾಗಿರುವಂಥ ಅಗ್ನ ದೃಷ್ಟಿಯಿಂದ ಬಹಳಷ್ಟು ಗೌಪ್ಯವಾಗೈತಿ. ತನ್ನ ಸ್ವಯಂ ಪ್ರಭೆಯಿಂದ ಸರ್ವತ್ರ ಪ್ರಕಾಶಮಾನವಾಗೈತೆ. ಅದು ಕುರುಡನ ದೃಷ್ಟಿಯಿಂದ ಸೂರ್ಯ ಕತ್ತಲಾಗಿ ಕಾಣ್ತಾನೆ. ಅವನ ದೃಷ್ಟಿಯಿಂದ ಮಾತ್ರ ಅವನು ತನ್ನ ಪ್ರಭೆಯಿಂದ ಜಗತ್ತನ್ನೇ ಪ್ರಕಾಶ ಮಾಡಿದ್ದಾನೆ. ಹಾಗೆ ಆತ್ಮನಾಗಿರ್ತಕ್ಕಂಥ ಪರಮಾತ್ಮನು ಎಲ್ಲ ಕಡೆಗೂ ಪರಿಪೂರ್ಣವಾಗಿರ್ತಕ್ಕಂಥವನಾಗಿರುವನು.
ಅದು ನನ್ನ ಪ್ರೌಢನಾದ ನಿನ್ನನ್ನು ಕುರಿತು. ಪ್ರೌಢ ಅಂದ್ರೆ ಅದನ್ನು ತಿಳಿದವರಿಗೆ ಪ್ರೌಢ ಅಂತಾರೆ. ಪ್ರೌಢಾವಸ್ಥೆ ಅಂತಾರೆ. ಯೌವನಾವಸ್ಥೆ ಬಂತಂದ್ರೆ ಅವನಿಗೆ ಪ್ರೌಢಾವಸ್ಥೆ ಬಂದತಿ ಅಂತಾರೆ. ಅದು ಬಂದ್ರೆ ಏನು ಪ್ರಯೋಜನ ಇಲ್ಲ. ಆ ಪ್ರೌಢತ್ವ ಬಂದ್ರೆ ಏನು ಪ್ರಯೋಜನ ಇಲ್ಲ. ಅದು ಮೂಢತ್ವದ ಪ್ರೌಢತ್ವ ಅಂತ ಹೇಳಿ. ಇದು ಯಾವ ವಿವೇಕದ ಪ್ರೌಢತ್ವ ಬರಬೇಕು ನಮಗೆ, ಜ್ಞಾನದ ಯೌವನ ಬರಬೇಕು ನಮಗೆ, ಜ್ಞಾನದ ಯೌವನ ಅಂತ ಆ ಪ್ರೌಢತ್ವ ಬರಬೇಕು. ಅಂಥ ಪ್ರೌಢನಾದ ನಿನ್ನನ್ನು ಕುರಿತು ಶರಣು ಬಂದಂತ ನಮ್ಮನ್ನು ಉದ್ಧಾರ ಮಾಡುವನು ನೀನೇ. ನಿನ್ನ ಹೊರತು ಮತ್ತೊಬ್ಬರಿಂದ ಉದ್ಧಾರವಾಗ್ತಕ್ಕಂಥದ್ದಾಗುವುದಿಲ್ಲ ಎನ್ನುವಂಥದ್ದು ಮೊದಲು ನಮಗೆ ಅದು ಗಟ್ಟಿ ಆಗಬೇಕು. ನಮಗೆ ಗಟ್ಟಿ ಆಗೋದಲ್ಲ. ಅದರಿಂದ ಉದ್ಧಾರ ಆಗ್ತವೆ, ಇದರಿಂದ ಉದ್ಧಾರ ಆಗ್ತವೆ, ಅದನ್ನು ಮಾಡಿದ್ರೆ ಉದ್ಧಾರ ಆಗ್ತವೆ, ಇದನ್ನು ಮಾಡಿದ್ರೆ ಉದ್ಧಾರ ಆಗ್ತವೆ, ಏನೇನೋ ಸ್ವಂತ ನಮ್ಮ ಕಲ್ಪನೆಗಳದವೆ. ನಿಜವಾದ ಉದ್ಧಾರವಾಗ್ತಕ್ಕಂಥದ್ದು ಯಾರಿಗೂ ತೋರಿಸಲಿಕ್ಕೆ ಬರೋದಿಲ್ಲ ನೋಡು. ಸಾರೆ ಚೆಲ್ಲಿದೆ, ಸಾರೆ ಚೆಲ್ಲಿ ಎಲ್ಲ ಕಡೆ ಇದ್ರು ಕೂಡ ತೋರಿಸ್ರಪ್ಪ ಅಂದ್ರೆ ತೋರ್ಸಕ್ ಬರ್ತತೇನು? ತೋರ್ಸಕ್ ಬರೋದಿಲ್ಲ. ಆ ದೃಶ್ಯದಿಂದ ನಾವೇನಾಗಿದ್ದೇವೆ ಅಂದರೆ ತ್ರಿಗುಣ ಜಾಲದಲ್ಲಿ, ಅದರ ಬಲಿಯಲ್ಲಿ, ಸತ್ವರದ ತಮ ಎನ್ನುವಂಥ ಗುಣಗಳ ಬಲಿಯಲ್ಲಿ ಗುಣಮಯವಾಗಿ ನಾವು ತನ್ನೋಳು ಸುಖ ದುಃಖ ಮೋಹಾದಿಗಳು ತೋರಲು ಉನ್ನಿಪುವುದನ್ನೆಲ್ಲವನ್ನು ಗುಣಮಯವೆಂದು ಅಂತೇಳಿ. ಯಾಕೆ ಹಿಂಗಾಗ್ತದೆ ಅಂದರೆ ಗುಣಮಯವಾಗಿರೋದ್ರಿಂದ ಹಂಗಾಗ್ತಕ್ಕಂಥದ್ದಾಗಿರುವುದು. ಈ ಗುಣದೊಳಗಿದ್ದೀವಿ ಅಂದರೆ ಯಾವಾಗಲೂ ನಮಗೆ ದುಃಖ ಅನ್ನುವಂಥದ್ದು ತಪ್ಪುವುದಿಲ್ಲ. ತ್ರಿಗುಣದೊಳಗಿದ್ದೀವಿ ಅಂದರೆ ಮೂರು ಶರೀರದಲ್ಲಿದ್ದೀವಿ ಅಂದರೆ ಮೂರು ತನು ಮೂರಾದ ಜೀವರು, ಮೂರು ಹಮ್ಮಿನ ಮೂರು ಗುಣಗಳ ಮೂರೆನಿಪ ತ್ರಿಪುಟಿ ತ್ರಿವರ್ಗದ ಇವೆಲ್ಲ ಮೂರರಿಂದ ಹೊಂದಿರತಕ್ಕಂಥವೆಲ್ಲ ಮೂರು ಅಂಕಿಗಳು ಇವೆಲ್ಲವು. ಅಷ್ಟು ಇದರ ಸಂಬಂಧವಿರದೇ ಇರತಕ್ಕಂಥದ್ದನ್ನು ನಾವು ಆದಾಗ ಮಾತ್ರ, ಗುಣಾತೀತರಾದಾಗ ಮಾತ್ರ ನಮಗೆ ಶಾಂತಿ ಅನ್ನುವಂಥದ್ದು ಬರ್ತದೆ. ಹೊರತು ಗುಣಗಳಿಂದ ಕೂಡಿಕೊಂಡಿದ್ದಾಗ ಯಾವುದೇ ರೀತಿಯಾಗಿರುವಂಥ ಶಾಂತಿ ಅನ್ನುವಂಥದ್ದು ಪ್ರಾಪ್ತವಾಗುವುದಿಲ್ಲ. ಆದ್ದರಿಂದ ನಾವು ತ್ರಿಗುಣಗಳ ಜಾಲದಲ್ಲಿ ಸಿಲುಕಿ ನಮಗೆ ರಜೋಗುಣ ಮತ್ತು ತಮೋಗುಣದ ಪ್ರಭಾವದಿಂದಲೇ ನಮಗೆ ಅನಂತ ಕಾಮನೆಗಳು ಒಂದೊಂದು ರೀತಿ, ಗೃಹಸ್ಥರಿಗೊಂದು ರೀತಿ ಯಾವ್ಯಾವ ಕೊರತೆ ಆಗಿರ್ತಾವ ಅವು ಬೇಕು, ಅದು ಬೇಕು, ಇದು ಕೊರತೆಯಾಗಿದ್ದು ಭರ್ತಿ ಆಗ್ತದೆ, ಅದನ್ನು ಬಿಡ್ತತಿ ಮತ್ತೊಂದು, ಅದನ್ನು ಬಿಡ್ತತಿ ಮತ್ತೊಂದು. ಇದು ಗೃಹಸ್ಥರದು. ಇನ್ನು ಪಾರಮಾರ್ಥ ಸಾಧನ ಮಾಡ್ತಕ್ಕಂಥವ್ರಲ್ಲಿ ಅವ್ರಿಗಂದ್ರೆ ಒಂದು ರೀತಿಯಾಗಿರುವಂಥ ರಜೋತ್ತಮ ಗುಣಗಳು ಅವರಲ್ಲಿ ಅವು ಇದ್ದು ಅಂದರೆ ಅವರಲ್ಲಿ ಅನೇಕ ಕಾಮನೆಗಳು ಶುರುವಾಗ್ತವೆ. ವಾಕ್ ಸಿದ್ಧಿ ಬೇಕು, ನೇತ್ರ ಸಿದ್ಧಿ ಬೇಕು, ಹಸ್ತ ಸಿದ್ಧಿ ಬೇಕು, ಪ್ರವಚನದ ಸಿದ್ಧಿ ಆಗಬೇಕು, ಜಗತ್ ಪ್ರಸಿದ್ಧಿ ಆಗಬೇಕು. ಇವೆಲ್ಲ ಕಾಮನೆಗಳು ಪಾರಮಾರ್ಥದೊಳಗೆ ಹೋದ್ರೂ ಕೂಡ ರಜೋಗುಣ ತಮೋಗುಣ ಸತ್ವಗುಣ ಅನ್ನತಕ್ಕಂಥವುಗಳಿದ್ವು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವುಗಳೆಲ್ಲವೂ ಬರ್ತವೆ. ಗುಣಾತೀತ ಕಾಂತಂ ಪರಬ್ರಹ್ಮ ಶಾಂತಂ ಅಂತೀವಿ. ಆ ಗುಣಗಳಿಂದ ನಾವು ಮುಕ್ತರಾದಾಗ ಮಾತ್ರ ಆ ಶಾಂತಿ ಅನ್ನುವಂಥದ್ದು ಪ್ರಾಪ್ತವಾಗುವಂಥದ್ದಾಗುವುದು. ಆ ದೃಷ್ಟಿಯಿಂದ ಎಲ್ಲ ಕಡೆಯೂ ಕರ್ಮದ ಜಾಲ, ಮಾಡುವುದು. ಕರ್ಮ ಅಂದರೆ ಮಾಡುವುದು, ಏನೋ ಒಂದು ರೀತಿ ಮಾಡ್ತಾ ಇರುವುದು, ಅದರ ಪ್ರತಿಫಲ ತಿನ್ನಕ್ಕೆ ಹೋಗೋದು. ಅದು ತಿನ್ನೋದು ಯಾವ ರೂಪದಿಂದ ಬರ್ತದೋ ಗೊತ್ತಿಲ್ಲ, ಅದರಿಂದ ಪರಿಣಾಮ ಏನಾಕತ್ತೋ ಗೊತ್ತಿಲ್ಲ. ಒಟ್ಟು ಮಾಡೋದು ತಿನ್ನೋದು. ಕರ್ಮಗಳನ್ನು ಮಾಡೋದು, ಅದನ್ನು ಅನುಭವಿಸುವುದು ಅಂತ. ಕರ್ಮಗಳನ್ನು ಮಾಡುವುದು, ಅನುಭವಿಸುವಂಥದ್ದು.
ನಾವೇ ಮಾಡುವುದು, ನಾವೇ ಕರ್ಮ ಮಾಡುವುದು. ಯಾವ್ಯಾವುದೋ ರೂಪದಿಂದ ಅವನು ಭೀಷ್ಮ ಪ್ರತಿಜ್ಞೆ ಮಾಡಿದ, ಹಸ್ತಿನಾಪುರದ ಸಿಂಹಾಸನವನ್ನು ಕಾಯ್ತಕ್ಕಂಥದ್ದು ಭಾರ ನಂದು ಇದು ಅಂಥೇಳಿ ಪ್ರತಿಜ್ಞೆ ಮಾಡಿಬಿಟ್ಟ. ಮಾಡಿ ಎಷ್ಟು ಹಿಂಸೆ ಅನುಭವಿಸಿದ ಅಂದರೆ ಅಷ್ಟು ಹಿಂಸೆ ಅನುಭವಿಸಿದ. ಯಾಕೆ ಅನುಭವಿಸಿದ? ಅವನು ಪ್ರತಿಜ್ಞೆ ಮಾಡಿದ, ಅವನ ಕರ್ಮ ಅದು. ಅರ್ಜುನ ಪ್ರತಿಜ್ಞೆ ಮಾಡಿದ, ಅಭಿಮನ್ಯುವನ್ನು ಕೊಂದಾಗ ನಾಳೆ ಹೊತ್ತು ಮುಣಗೋದ್ರೊಳಗನೆ ಜಯದ್ರಥನನ್ನು ಕೊಂದು ಬಿಡ್ತಾನೆ ಅಂತೇಳಿ. ಅದು ಅವನು ಮಾಡಿದ ಪ್ರತಿಜ್ಞೆ. ಯಾರ ಮಾಡು ಅಂದ್ರೆ ಮಾಡಲಿಲ್ಲ, ಅವನು ಮಾಡಿಬಿಟ್ಟ ಆವೇಶದಾಗ. ಹಂಗೆ ನಾವು ಆವೇಶದೊಳಗೆ ಮೋಸದೊಳಗೆ ಏನೇನೋ ಮಾಡಿಬಿಡ್ತವೆ. ಅದ್ರ ಫಲ ಏನಾಗತ್ತೆ ಅಂದರೆ ದುಃಖನೇ ದುಃಖ ಅಂಥೇಳಿ. ಅವನೇನೋ ಪ್ರತಿಜ್ಞೆ ಮಾಡಿಬಿಟ್ಟ ಜಯದ್ರಥನ ಕೊಂದು ಬಿಡ್ತಾನೆ ಅಂಥೇಳಿ. ಅವನ್ನ ಕೊಂದ್ರೂ ಇವನು ಸಾಯ್ತಾನ, ಅರ್ಜುನ ಕೊಲ್ಲಲಿದ್ರು ಸಾಯ್ತಾನ. ಹೊತ್ತು ಮುಣದ್ರೊಳಗೆ ಕೊಲ್ಲೋದಿಲ್ಲ ಅಂದರೆ ಬೆಂಕಿಯೊಳಗೆ ಹಾರ್ಕೊಂಡು ಸಾಯ್ಬೇಕು, ಅವನ ಪ್ರತಿಜ್ಞೆ. ನಿನ್ನ ಕೊಲ್ಲಕ್ಕಾಗಲಿಲ್ಲ ಅಂದರೆ ಬೆಂಕಿಯೊಳಗೆ ಆಹುತಿ ಆಗ್ತಾನೆ ನಾನು ಅಂಥೇಳಿ, ಯಜ್ಞ ಕುಂಡದೊಳಗೆ ಆಹುತಿ ಆಗ್ತಾನೆ. ಕೊಲ್ಲಿಲ್ಲ ಅಂದ್ರೆ ಹಂಗೂ ಸಾಯ್ತಾನೆ. ಅಕಸ್ಮಾತ್ ಕೊಂದ ಅಂದರೆ ಅವಂದ ತಲೆ ಹೊಡೆದು ನುಚ್ಚು ನೂರಾಗಿ ಬಿಡ್ತಕ್ಕಂಥದ್ದಾಗುವುದು. ಜಯದ್ರಥನ ಕೊಂದ್ರೂ ಸಾಯ್ತಾನೆ, ಕೊಲ್ಲಿಲ್ಲದ್ರೂ ಸಾಯ್ತಾನೆ. ಹಂಗ ನಾವು ಇದ್ರೊಳಗೆ ಇದ್ರೂ ದುಃಖ ಪಡ್ತೇವೆ, ಇಲ್ಲದ್ರೂ ದುಃಖ ಪಡ್ತೇವೆ. ಎರಡೂ ರೀತಿಯಾಗಿರುವಂಥ ಪ್ರತಿಜ್ಞೆನ ನಾವೇ ಮಾಡಿಕೊಂಡಿರ್ತಕ್ಕಂಥವರಾಗಿರೋರು. ಆವಾಗ ಶ್ರೀಕೃಷ್ಣ ಉಪಾಯ ಮಾಡಿದ. ಏನು ಮಾಡಿದ? ನೀನು ಚೆಂಡು ಹಾರಿಸ್ತಿ ಅಂದರೆ ನಿನ್ನ ಚೆಂಡು ಉಳಿಯೋದಿಲ್ಲ ಅದು. ನೀನು ಅದಕ್ಕೆ ಎಂಥ ಬಾಣ ಹೊಡಿಬೇಕು ಅಂದರೆ ಅವನು ವರ ಪಡ್ಕೊಂಡಿದ್ದ ಮಹಾದೇವನಿಂದ. ಅವರಪ್ಪ, ನನ್ನ ಮಗನ ಚೆಂಡು ಯಾರು ಹಾರಿಸ್ತಾರೋ ಅವ್ರ ಚೆಂಡು ಸಹಸ್ರ ಹೋಳಾಗಲಿ ಅಂತೇಳಿ ಜಯದ್ರಥನಪ್ಪ ಭಗವಂತನನ್ನು ಒಲಿಸಿಕೊಂಡು ಅಂದಾಗ ಅರ್ಜುನ ಕೊಂದ್ರೂ ಇವನು ಚೆಂಡು ಹೋಗ್ಬೇಕು, ಕೊಲ್ದು ಇಲ್ಲದ್ರೂ ಚೆಂಡು ಹೋಗ್ಬೇಕು. ಹಿಂಗೆ ನಾವು ಕತ್ರಿ ಒಳಗೆ ಅಡಿಕೆ ಸಿಕ್ಕಂಗೆ ನಾವು ಸಿಕ್ಕಂಬಿಟ್ಟಿದಾಗ ಎಲ್ಲದ್ರಾಗೂ ಅಸಮ್ ಕತ್ತರಿಸ್ತಾನೆ ಇರ್ತದೆ. ಹಂಗೆ ನಮಗೆಲ್ಲ ದ್ವಂದ್ವದಿಂದ ಕೂಡಿಕೊಂಡು ಇದ್ರೂ ಇಲ್ಲದ್ರೂ ಆದ್ರೂ ಆಗದೆ ಇದ್ರೂ ಏನು ಸುಮ್ಮನೆ ಒಟ್ಟು ಅನಾಹುತ ಆಗ್ತಕ್ಕಂಥದ್ದೇ ಪ್ರಸಂಗವಾಗಿತ್ತು. ಆಮೇಲೆ ಹೇಳಿದ, ಹೊತ್ತು ಮುಳುಗಿಬಿಡ್ತು, ಅಗ್ನಿ ಪ್ರವೇಶ ಮಾಡ್ತಾನೆ ಅಂತ ಹೊಂಟ. ತಡಿ ಅಂತ ನಿಲ್ಲಿಸ್ತ, ನೋಡ್ಲಿಕ್ಕೆಲ್ಲ ಬಂದರು. ಜಯದ್ರಥನೂ ಬಂದ, ಕೊಟ್ಟು ವಚನಂತೆ ನಡೀತಾರೆ ಅವರು ಅನ್ನೋದಂತೂ ಖಂಡಿತವಾಗಿ. ಶಸ್ತ್ರ ಹಿಡಿಯೋದಿಲ್ಲ, ಕೊಲ್ಲೋದಿಲ್ಲ ಅಂತ ಗೊತ್ತಾಗಿ ಗಹಗಹಿಸಿ ನಗ್ತಾ ಬಂದ ಅವನು ಜಯದ್ರಥ. ಚಕ್ರ ಬಿಟ್ಟದ್ನಲ್ಲ ಸೂರ್ಯಕ್ಕೆ, ಅದನ್ನು ತೆಗೆದು ಬಿಟ್ಟ. ಇನ್ನೂ ಹೊತ್ತಿತ್ತು. ಹೊಡಿ ಅಂದ. ಹೆಂಗೆ ಹೊಡಿಬೇಕು? ಅವ್ರ ಅಪ್ಪನ ಕೈಯಾಗ ಹೋಗಿ ಅವ್ರ ಅಪ್ಪನ ತೊಡಿ ಮೇಲೆ ಬೀಳ್ಬೇಕಿದ್ದು ಚೆಂಡು, ಆ ನಮನಿ ಹೊಡಿ ಅಂದ. ಬಾಣ ಬಿಟ್ಟು ಹಾರಿಸಿ ಹೋಗಿ ಅವ್ನು ಧ್ಯಾನಕ್ಕೆ ಕುಂತದ್ದು ಒಂದು ಮರದಡಿಗೆ ಹಿಂಗೆ ಕುಂತದ್ದ, ಹೋಗಿ ಅವ್ನ ಕೈಯಾಗ ಬಿದ್ದು ಬಿಡ್ತು. ನೋಡಿದ, ಅಯ್ಯೋ ಯಾವ್ದು ಚೆಂಡು, ನಾ ಧ್ಯಾನ ಕುಂತ ಅಂತ ಒಗೆದು ಬಿಟ್ಟ. ಅವಂದ ಚೆಂಡು ದೂರಾತು. ಹೇಳುವ ತಾತ್ಪರ್ಯ, ನಾವು ಮಾಡ್ತಕ್ಕಂಥ ಕರ್ಮಗಳೆಲ್ಲವೂ ನಮ್ಮನ್ನು ಬಂಧಿಸುವಂಥವುಗಳು. ನಾವು ಮಾಡ್ತಕ್ಕಂಥ ಎಲ್ಲ ಪ್ರತಿಜ್ಞೆ ನಮ್ಮನ್ನು ಬಂಧಿಸ್ತಾವೆ, ನಮ್ಮನ್ನು ದುಃಖಕ್ಕೀಡು ಮಾಡ್ತಾವೆ ಹೊರತು ಅವು ಮತ್ತೊಬ್ಬರನ್ನಲ್ಲ. ಆ ರೀತಿಯಾಗಿರುವಂಥ ದುಃಖಕ್ಕೆ ನಾವು ಈಡಾಗಿರ್ತಕ್ಕಂಥವರಾಗಿರುವೆವು. ಕಾಲನಾಗಿರ್ತಕ್ಕಂಥವ್ರು ಯಾವಾಗಲೂ ನಮ್ಮನ್ನ ಕಾಯ್ತಾ ಅದನವನು. ಮೀನು ಬ್ಯಾಟಿ ಆಡೋನು ಗಾಣ ಹಾಕ್ಯಂದು ಕುತ್ಕೊಂಡಿರ್ತಾನೆ ದಂಡ್ಯಾಗ, ಅದನ್ನು ಮುಂದಕ್ಕೆ ಹೋಗೋದು. ಅದು ಯಾವಾಗ ಬಂದು ಬಾಯಿ ಹಾಕ್ತತಿ ಅನ್ನುವಂಥದ್ದು ಕಾಯ್ತಿರ್ತಾನೆ. ಬಾಯಿ ಹಾಕಿದ ಕೂಡಲೇ ಎಳೆದು ಬಿಡ್ತಾನೆ. ಬಾಯಿ ಹಾಕಿದ ಕೂಡಲೇ ಅದನ್ನ ಎಳೆದು ಬಿಡ್ತಾನೆ. ಎಳೆದ ಕೂಡಲೇ ಗಾಣ ಸಿಗಾಕ್ಕೊಂಬಿಡ್ತತಿ. ಸಿಕ್ಕ ಬಳಿಕ ಅವನು ಅನಂತ ಉಪಾಯ ಇರ್ತಾವ. ಆಮೇಲೆ ಆ ರೀತಿ ತಗೊಂತಾನ ಅವನು ಅಂತೀವಿ. ಹಂಗೆ ಅಳಿಮೀನು ಗಜಪತಂಗವೆಂಬ ಒಳಿವ ಒಂದೊಂದರೊಳು ಬಳಸಿದ ಐದೇಂದ್ರಿಯವನು ಎಂತುಳಿವೆ ನೀನು ಅಂತ ಹೇಳಿದಾರೆ ಅವರು. ಒಂದೊಂದು ವಿಷಯಕ್ಕೆ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾವೆ. ಒಂದೊಂದು ವಿಷಯಕ್ಕೆ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾವೆ. ನಾವು 5 ವಿಷಯಗಳನ್ನ ಅವಲಂಬನೆ ಮಾಡ್ಕೊಂಡದೇವೆ. ನೀನು ಹೆಂಗೆ ಉಳಿತೀಯ ನೀನು ಅಂತ ಕೇಳ್ತಾರೆ. ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ನೀನು ಅಂತ. ಬಳಸಿದ 5 ಇಂದ್ರಿಯವನು, ಒಂದೊಂದು ಇಂದ್ರಿಯದ ಚಪಲತೆಗೆ. ಆ ಮೀನಿಗೆ ಬಾಯಿ ಚಪಲಕ್ಕೆ ಮಾಂಸ ತುಂಡು ತಿನ್ನ ಚಪಲಕ್ಕೆ ಸಿಗಾಕೆಂಬಿತ್ತದು.
ಶಬ್ದಕ್ಕೊಂದು ಚಪಲಕ್ಕೆ ಬಿತ್ತು, ಸ್ಪರ್ಶಕ್ಕೊಂದು ಚಪಲಕ್ಕೆ ಬಿತ್ತು. ಇವೆಲ್ಲ ಒಂದೊಂದು ಸಲುವಾಗಿನೇ ತಮ್ಮ ಜೀವವನ್ನು ಕಳ್ಕೊಂಡದವೆ ಅಂಥೇಳಿ ನಾವು 5 ವಿಷಯಗಳನ್ನು ಐದೂಗಳನ್ನು ಭೋಗಿಸ್ತಾ ಇರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಅವನು ಕಾಯ್ತಾ ಇರ್ತಾನೆ, ಬಲಿ ಹಾಕಿದನು ಕಾಯ್ತಿರ್ತಾನೆ. ಯಾವಾಗ ಬಂದು ಮೋತಿ ಇಡ್ತತೋ, ಯಾವಾಗ ನನಗೆ ಸಿಕ್ಕಿತೋ, ಯಾವಾಗ ಇದನ್ನು ಮುರ್ಕೊಂಡು ಹೋಗಿ ತಿಂದೇನೋ ಅಂತೇಳಿ ಅವನು ಕಾಯ್ತಾ ಇರ್ತಾನೆ. ಹಂಗೆ ನಮಗೆ ಮೃತ್ಯುವೆನ್ನುವಂಥದ್ದು ನಮ್ಮನ್ನು ಕಾಯ್ತಾ ಇರ್ತತಿ. ಯಾವ ನಿಮಿತ್ತ ಬರ್ತದೆ ಅದು ಒಂದೊಂದು ನಿಮಿತ್ತ ಅಲ್ಲ, ಅದಕ್ಕೆ ಅನಂತ ನಿಮಿತ್ತಗಳುಂಟು. ಆ ನಿಮಿತ್ತಗಳನ್ನು ಕಾಯ್ತಾ ಇದ್ದು ತನ್ನ ವಶ ಮಾಡಿಕೊಂಡು ಬಿಡ್ತಕ್ಕಂಥದ್ದಾಗುವುದು ಯಾರನ್ನೂ ಬಿಟ್ಟಲ್ಲ ಇಲ್ಲಿವರೆಗೂ. ಯಾರ ಮೇಲಾರ ಕರುಣೆ ಐತಿ ಅಂದ್ರೆ ಏನಿಲ್ಲ, ಅಯ್ಯೋ ಲಗ್ನ ಆಗಿ 1 ತಿಂಗಳಾಗೈತಪ್ಪ, ಯಾಕೆ ಹಂಗೆ ಮಾಡಿದ್ದಾನೋ ಅಂತವೆ. ಅವನಿಗೇನು ಅದೇನು ಕರುಣೇನು? ಏನಿರೋದಿಲ್ಲ ಅವನಿಗೆ. ಆ ದೃಷ್ಟಿಯಿಂದ ಇಂಥ ಎಲ್ಲದರಿಂದಲೂ ನಾವು ಪಾರಾಗಬೇಕಾದ್ರೆ ಸತ್ಸಂಗ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ಭಾಳಷ್ಟು ದುಸ್ಸಂಗ ಮಾಡಿಬಿಟ್ಟಿದ್ದೇವೆ, ಭಾಳಷ್ಟು ದುಸ್ಸಂಗ ಅಂದರೆ ದೇಹವೇನೆ ದುಸ್ಸಂಗವಾಗಿರ್ತಕ್ಕಂಥದ್ದು, ಇಂದ್ರಿಯಗಳು ದುಸ್ಸಂಗವಾಗಿರ್ತಕ್ಕಂಥವುಗಳು, ಅಂತಃಕರಣ ದುಸ್ಸಂಗವಾಗಿರ್ತಕ್ಕಂಥವುಗಳು. ಇವು ಒಂದೂ ಒಳ್ಳೆಯವಿಲ್ಲ. ಇವು ಯಾವುವು? ದೇಹ ಒಳ್ಳೇದೈತೆ? ಒಳ್ಳೇದಿಲ್ಲ. ಇದು ಎದರಿಂದ ಆಗೈತಿ, ಏನೈತಿ, ಏನು ಹಾಕತಿ, ಏನು ಒಂದು ಸ್ವಲ್ಪ ಒಳ್ಳೇದಿಲ್ಲ ಇದರೊಳಗೆ. ಇಂದ್ರಿಯಗಳು ಕೆಟ್ಟದ್ದನ್ನೇ ನೋಡಿ, ಕೆಟ್ಟದ್ದನ್ನೇ ಭಾವಿಸಿ, ಕೆಟ್ಟದ್ದನ್ನೇ ಕೇಳಿ, ಕೆಟ್ಟದ್ದನ್ನೇ ಮೂಸಿ, ಕೆಟ್ಟದ್ದನ್ನೇ ತಿಂದು ಕೆಟ್ಟದ್ದೇ ಮಾಡ್ತಾವೆ ಹೊರ್ತೀವೆಲ್ಲವೋ ಒಳ್ಳೇದಂತೂ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ಆದ್ರಿಂದ ಈ ದೇಹದೊಳಗಿರುವುದೇ ಮೊದಲಿನ ಮಹಾದುಸ್ಸಂಗವಾಗಿರ್ತಕ್ಕಂಥದ್ದು. ಇಂದ್ರಿಯಗಳ ಬೆನ್ನತ್ತಿಕೊಂಡಿರ್ತಕ್ಕಂಥದ್ದು ಅದಕ್ಕಿಂತ ದುಸ್ಸಂಗವಾಗಿರ್ತಕ್ಕಂಥದ್ದು. ಮನಸ್ಸು ಪ್ರಚೋದನ ಮಾಡ್ತದಲ್ಲ, ಅದಿನ್ನೂ ದುಸ್ಸಂಗವಾಗಿರ್ತಕ್ಕಂಥದ್ದಾಗಿರುವುದು. ಆದ್ರಿಂದ ಇವೆಲ್ಲ ಸಂಘವೆನ್ನತಕ್ಕಂಥದ್ದು ನಮಗೆ ದೂರ ಆಗ್ತಕ್ಕಂಥ ಸಂಘವೆಂದರೆ ಸತ್ಸಂಗ, ಸತ್ಶಾಸ್ತ್ರದ ಸಂಘ, ಸತ್ಪುರುಷರ ಸಂಘ. ಇದು ಮುಖ್ಯವಾಗಿರ್ತಕ್ಕಂಥದ್ದು. ಮತಿಗೆ ಮಂಗಲವೀವುದಾವುದು ಅಂತ ಪ್ರಶ್ನೆ ಮಾಡಿದರು ಶ್ರೀಮನಿಜಗುಣ ದೇವರು. ಮತಿಗೆ ಮಂಗಲವೀವುದಾವುದು ಅಂದರೆ 14 ಲೋಕದಲ್ಲಿ ಯಾವುದರಿಂದಲೂ ಮತಿ ಮಂಗಲವಾಗುವುದಲ್ಲ, ಅಮಂಗಲವೇ ಆಗತ್ತೆ. ಮತಿ ಯಾವುದನ್ನು ಮಾಡಿದ್ರು, ಯಾವುದನ್ನು ಹೊಂದಿದ್ರು, ಏನಾದರೂ ಕೂಡ ಅಮಂಗಲ ಸ್ವಭಾವ ಮಾತ್ರ ಬಿಟ್ಟಿರೋದಿಲ್ಲ. ಅದು ತನ್ನ ಅಮಂಗಲತೆ ಅನ್ನುವಂಥದ್ದನ್ನು ತಾನು ಬಿಡುವುದಿಲ್ಲ. ಅದಕ್ಕೆ ಅವರೇ ಹೇಳಿದರು, ಏನಾರ ಹೇಳ್ಬಿಡ್ತದೆ ಇದು ಅಂಥೇಳಿ ಉತ್ತಮರ ಸಂಘ ಅಂತ ಹೇಳಿದ್ರು. ಉತ್ತಮರ ಸಂಘ ನೇಯಂ ಸಜ್ಜನ ಸಂಘೇ ಚಿತ್ತಂ ದೇಯಂ ದೀನ ಜನಾಯ ಚ ವಿತ್ತಂ ಗೇಯಂ ಗೀತಾ ನಾಮ ಸಹಸ್ರಂ ಅಂಥೇಳಿ ಶಂಕರಾಚಾರ್ಯರು ಸ್ತೋತ್ರದೊಳಗೆ ಹೇಳಿದ್ದಾರೆ. ಆದ್ರಿಂದ ಸತ್ಸಂಗವೆನ್ನುವಂಥದ್ದು ಎಂಥ ಲಾಭ ಕೊಡ್ತತೆ ಅನ್ನತಕ್ಕಂಥದ್ದು ಗುರುನಾಥಾರೂಢರ ಒಂದು ಇತಿಹಾಸದಿಂದಲೇ ಎಂಥ ಪದವಿ, ಎಂಥ ಸ್ಥಿತಿ, ಏನೇನು ಪ್ರಾಪ್ತವಾಯಿತು ಅನ್ನತಕ್ಕಂಥದ್ದನ್ನು 2-3 ಅಧ್ಯಾಯಗಳ ಹಿಂದಲೇ ಅದನ್ನು ಬಹಳಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ. ಅದನ್ನು ಹೇಳಿದರು ಶಂಕರಾಚಾರ್ಯರು. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ್ ಮುಕ್ತಿ ಅಂತ ಹೇಳಿದರು. ನಿಜವಾದ ಸತ್ಸಂಗವಾಗಬೇಕು, ನಿಜವಾದ ಸತ್ಸಂಗ. ಆ ಸತ್ಸಂಗವೆನ್ನುವಂಥದ್ದು ನಮ್ಮನ್ನು ನಿಸ್ಸಂಗದ ಕಡೆಗೆ ಒಯ್ತಿರ್ಬೇಕು, ನಿಸ್ಸಂಗ ಆಗ್ತಿರ್ಬೇಕು. ಮನಸ್ಸು ಯಾವ್ಯಾವುದೋ ಸಂಘವಾಗಿತ್ತಲ್ಲ, ಅದರಿಂದೆಲ್ಲ ನಿಸ್ಸಂಗವಾಗಬೇಕು. ಅದು ನಿಜವಾದ ಸತ್ಸಂಗ. ಈಗ ಭಾಳ ನಮೂನಿ ಸತ್ಸಂಗಗಳು ನಡೀತವೆ. ಯಾವ್ಯಾವುದೋ ಮತ್ತೊಂದು ಸಂಘಕ್ಕೋಸ್ಕರವಾಗಿ ಸತ್ಸಂಗ ಮಾಡ್ತಕ್ಕಂಥವುಗಳು ಅದಾವೆ. ದುಡ್ಡು ಸಂಪಾದನೆ ಮಾಡೋಕ್ಕೋಸ್ಕರವಾಗಿ ಸತ್ಸಂಗ ಅಂತಾರೆ ಹೆಸರ. ಯಾವುದೋ ಪ್ರತಿಭೆಗೋಸ್ಕರವಾಗಿ ಸತ್ಸಂಗ ಅಂತಾರೆ. ಈ ಹೊರಗಳವುಗಳನ್ನು ಪಡೆಯುವುದಕ್ಕೋಸ್ಕರವಾಗಿ ಮಾಡ್ತಕ್ಕಂಥ ಸತ್ಸಂಗದ ನಿಜವಾದ ಸತ್ಸಂಗವಲ್ಲವೇ ಅಲ್ಲ. ಹೊರಗಳಿಗೆಲ್ಲವನ್ನು ತ್ಯಾಗ ಮಾಡಿ ನಿಸ್ಸಂಗ ಮಾಡ್ತಕ್ಕಂಥ ಸಂಘವೇನೈತಲ್ಲ,
ಅದು ನಿಜವಾಗಿರುವಂಥ ಸತ್ಸಂಗ. ಸತ್ಸಂಗದ ಎರಡನೇ ಸ್ಥಾನವೇ ನಿಸ್ಸಂಗವಾಗಬೇಕು. ನಿಸ್ಸಂಗವಾದ ಕೂಡ ನಿರ್ಮೋಹ ಆಗಬೇಕು. ಎಲ್ಲದರ ಮೇಲಿಟ್ಟಿರ್ತಕ್ಕಂಥ ಪ್ರೇಮವೆನ್ನುವಂಥದ್ದೈತಲ್ಲ, ಮೋಹವೆನ್ನತಕ್ಕಂಥದ್ದು ದುಃಖಕ್ಕೆ ಸಾಧನವಾಗಿರ್ತಕ್ಕಂಥದ್ದು ಅದು ಹೋಗ್ಬೇಕು. ನಿರ್ಮೋಹವಾಯ್ತು ಅಂದ್ರೆ ನಿಶ್ಚಲವಾಗಿಬಿಡ್ತತಿ ಮನಸ್ಸು. ನಮ್ದು ನಿಶ್ಚಲವಾಗಿಬಿಡ್ತದೆ, ಅಚಲವಾಗಿಬಿಡ್ತತಿ. ಈಗ ಅಚಲವಾಗುವ ಒಂದು ಕ್ಷಣ ಸುಮ್ಮನಿರು ಅಂದ್ರೆ ಇರ್ತತಿ. ಏನು ಅಂದ್ರೆ ಇದು ಮೊದಲೇ ಮರ್ಕಟ, ಮೇಲೆ ಮಧ್ಯ, ತುದಿಗೆ ರುಚಿಕೆ ಕಡಿಯಲು ಅಂತಾರೆ ಅವರು. ಮೊದಲೇ ಮಂಗ ಒಂತ ಸುಮ್ಮನಿರೋದೇ ಇಲ್ಲ. ಕೈಯರ ಕೆರಿತೈತಿ, ಕಾಲರ ಕೆರಿತೈತಿ, ತಲಿಯರ ಕೆರಿತೈತಿ, ಯಾರ ಕಡ್ದಾರ ಕಡಿತೈತಿ, ಯಾರ್ದಾರ ಬಾಲನಾರ ಹಿಡಿತೈತಿ, ಯಾರನಾರ ತೆಳಗಾರ ಜಗ್ತೈತಿ, ಏನೇನ ಮಾಡ್ತಿರ್ತೀವಿ. ಅದಕ್ಕೆ ಹೆಂಡ ಕುಡಿಸಿಬಿಟ್ರೆ ಆ ಆಟ ನೋಡ್ಬೇಕು. ನಮಗಂತೂ ಯಾವಾಗ ನೋಡಿ ಭಾಳ ವ್ಯತ್ಯಾತಿ. ಕುಡುಕರು ತಾವು ಕೂಡ ಸುಮ್ಮನಿರದಲೆ ಆ ಪ್ರಾಣಿಗಳನ್ನೆಲ್ಲ ಕುಡಿಸಿ ಆಟ ಆಡಿದ್ದು ನೋಡಿದ್ವಿ ಟಿವಿಯಾಗ. ಆ ಹಂದಿ ಕುಡಿಸಿದ್ರು, ಮಂಗ್ಯ ಕುಡಿಸಿದ್ರು, ಇಲಿ ಕುಡಿಸಿದ್ರು, ಇಣಚಿ ಕುಡಿಸಿದ್ರು, ಇನ್ನೊಂದು 2-3 ಪ್ರಾಣಿಗಳು ಯಾವ ಕುಡಿಸಿ ಅವು ಏನು ನೋಡ್ಬೇಕು ಅವನ್ನ. ಒಟ್ಟು ಕುಡುಕರಿಗೆ ಯಾರ ಸಿಕ್ಕರು ಸರಿ, ಸಿಗಲಿಲ್ಲ ಅಂದ್ರೆ ಇಂಥವ್ಕರ ಪ್ರಯೋಗ ಮಾಡಲೇಬೇಕು ಅವ್ರದ್ದು. ಅದೊಂದು ಚಟ ಅವ್ರದ್ದು. ತಮ್ಮ ಬಳಗ ಜಾಸ್ತಿ ಆಗ್ಬೇಕು. ಅವು ಪಾಪ ಕುಡಿಸಿದ್ರು ಇವರ ಕುಡಿಸ್ಬೇಕು ರೊಕ್ಕ ಖರ್ಚು ಮಾಡಿ. ಮಂದಿಗೆ ಏನಾರ ಕುಡಿಸೋದು ಕಲಿಸಿದ್ರು ಅಂದರೆ ಇವ್ರಿಗಿಲ್ದಾಗ ಅವ್ರಿಲ್ದಾಗ ಇವರು ಹಿಂಗೆ ಶುರುವಾಗ್ತವೆ. ಆದ್ರೆ ಅವ್ರಿಗೆ ಚಟ ಅಂದರೆ ಹಂಗೆ ಕುಡಿಸ್ಬಿಟ್ರು. ಅವು ಎಷ್ಟು ವ್ಯತ್ಯ ಪಟ್ಕೊಳವು ಕುಡಿದು ಅಂದ್ರೆ ಅಷ್ಟು ವ್ಯತ್ಯ ಪಟ್ಕೊಳವು. ನಾವು ಟಿ ವಿಯಾಗ ಒಂದು ಸಲ ಪ್ರದರ್ಶನ ನಡೆದತ್ತದನ್ನು ನೋಡಿದ್ವಿ. ಭಾಳ ಆಶ್ಚರ್ಯ ಐತೆ ಬಿಡಪ್ಪ ಇದು ಅಂತ ಅನ್ನಿಸ್ತು. ಇವ್ರದ್ದು ಅವ್ರು ಹೋಗಿ ದಿವಸ ಕುಡಿಸೋದು ಅವಕ್ಕೆ ಹಾಕಿ ಚಿಪ್ಪನ್ಯಾಗ. ಇವ್ರು ಬರೋದ ದಾರಿ ಅವು ಕಾಯ್ತಿರ್ತವೆ. ಕುಡಿದು ಭಯಂಕರ ಪಜೀತ್ಯವು. ಭಾಳ ಹಿಂಸೆ ಆಯ್ತು. ಮುಂದೆ ನೋಡೋದೇ ಬೇಡ ಅಂತ ಹಾಕಿ ಮಾಡಿಬಿಟ್ಟು ಅದನ್ನು ಹಾಕ್ಬಿಡ್ತಾರೆ ಹೋಗಿಲ್ಲ. ಆದ್ರಿಂದ ನಿಶ್ಚಲವಾಗಬೇಕು ಮನಸ್ಸು. ಇದು ಮರ್ಕಟವಿದ್ದಂತೆ. ಇದಕ್ಕೆ ಅಧಿಕಾರ, ಐಶ್ವರ್ಯ, ಯೌವನ ಅನ್ನುವಂಥದ್ದು ಮದ್ಯ ಕುಡಿಸಿದಂಗೆ. ಮತ್ತು ಇವ ಏನಾರ ಬಂದುಬಿಟ್ಟದ ಸಂಬಂಧಪಟ್ಟವು ಅಂದರೆ ಚೋಳು ಕಡ್ದಂಗೆ ಆಗ್ಬಿಡ್ತತಿ, ತೀರ್ತದೆ. ಏನು ಸುಮ್ಮನೆ ಇರ್ತತ ಅದು ಚೋಳು ಕಡಿದ್ರೆ. ಮನುಷ್ಯನೇ ಸುಮ್ಮನಿರಲ್ಲ, ತಣಪಣ ಹಾರ್ಯಾಡ್ತಿರ್ತಾನೆ. ರಾತ್ರಿಯೆಲ್ಲ ನಿದ್ದೆ ಮಾಡಲ್ಲ, ಒಯ್ಕೊಂತಿರ್ತಾನೆ. ಆ ಮಂಗ್ಯಾಕ ಕಡ್ದು ಬಿಟ್ರೆ ಏನಾಕತಿ. ಅದ್ರಾಗೂ ಹೆಂಡ ಕುಡಿದ್ರೆ ಮಂಗ್ಯಾಕ, ಅದ್ರಾಗೂ ಮಂಗ್ಯಾಗ ಹೆಂಗದು ಹಿಂಸಿಗೀಡಾಗಿರ್ತದೋ ಹಂಗೆ ಭಾಳಷ್ಟು ಹಿಂಸಿಗೀಡಾಗಿರ್ತಕ್ಕಂಥದ್ದು. ಇದಲ್ಲ, ನಿಶ್ಚಲವಾಗಬೇಕು ಮನಸ್ಸು, ನಿಶ್ಚಲವಾಗಬೇಕು. ಒಂದನ್ನು ನಂಬಿತು ಅಂದ್ರೆ ಅದರಲ್ಲಿ ಮತ್ತೊಮ್ಮೆ ಚಂಚಲವಾಗಬಾರ್ದು. ಮನಸ್ಸು ಸುಮ್ಮನಿರು ಅಂದ್ರೆ ಸುಮ್ಮನಿರ್ಬೇಕು. ಮಕ ನೀನು ಅಂದ್ರೆ ಮಕ್ಕಬೇಕು, ಏಳು ಅಂದ್ರೆ ಎದ್ದು ಬಿಡ್ಬೇಕು. ಅದು ಮನಸ್ಸು ಹಂಗೆಲ್ಲ ಆಕತಿ. ಆಮೇಲೆ ಬೆಳ್ತಂಕ ಒದ್ದಾಡ್ತವೆ ಹಾಸಿಯಾಗ. ನಿದ್ದೆ ಬರೋದಿಲ್ಲ. ಏನಾರ ಮಾಡಿ ನಿದ್ದೆ ಮಾಡ್ಬೇಕು ಅಂದ್ರೆ ಇತ್ಲ ಮಕ್ಕಂದು ಒಳ್ಳೆ ಯಾವ್ದಾರ ಒಳಗೆ ಹೊಕ್ಬಿಟ್ಟಿತ್ತು ಅಂದ್ರೆ ನಿದ್ದೆ ಬರೋದಿಲ್ಲ. ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಸುಮ್ಮನಿದ್ದು ಮನಸ್ಸು ಶಾಸ್ತ್ರ ಕೇಳಿದ್ರೆ ಕೇಳೋದಿಲ್ಲ. ಅದು ಎಲ್ಲೆಲ್ಲೋ ಹೋಗಿ ಬರ್ತಿರ್ತದೆ. ಹೋಗಿ ಬರ್ತಿರ್ತದೆ. ಹಂಗಾಟು ಸುಲಭವಾಗಿ ನಿಶ್ಚಲ ಆಗೋದಿಲ್ಲ. ಸತ್ಸಂಗ ಆಗಬೇಕು, ನಿಸ್ಸಂಗ ಆಗಬೇಕು, ನಿರ್ಮೋಹ ಆಗಬೇಕು. ಆವಾಗ ನಿಶ್ಚಲವಾಗುತ್ತೆ. ನಿಶ್ಚಲ ತತ್ವವೇ ಜೀವನ್ಮುಕ್ತಿ ಅಂತ. ಮನಸ್ಸು ನಿರ್ಮಲವಾಯಿತು, ಮನಸ್ಸು ಅಂತರ್ಮುಖವಾಯಿತು, ಮನಸ್ಸು ಆತ್ಮಾಕಾರವಾಯಿತು ಅಂದ್ರೆ ಅದೇ ಮುಕ್ತ ಸ್ಥಿತಿಯಾಗಿರ್ತಕ್ಕಂಥದ್ದು. ಅದಕ್ಕನೇ ಶ್ರೀಮನಿ ಮನವೇ ಸಂಸ್ಕೃತಿ ಮೂಲ ನಿವಹಕ್ಕೆ ಬೀಜವು ಮನ ಒಳಿದುದೇ ಮುಕ್ತಿ ಅಂತ ಹೇಳಿದರು. ಮನಸ್ಸಿರೋ ತನಕ ಸಂಸಾರ ಇರೋದೆ ಅಂತಾನೆ. ಮಾಯಾಮಯ ಪ್ರಪಂಚ, ಮನೋಮಯ ಸಂಸಾರ ಅಂತೇಳಿ. ಸಂಸಾರ ಅಂದ್ರೇನು? ಮನೋಮಯವಾಗಿರ್ತಕ್ಕಂಥದ್ದು. ಪ್ರಪಂಚ ಅಂದ್ರೆ ಮಾಯಾಮಯವಾಗಿರ್ತದೆ. ಮನಸ್ಸಿರೋವರೆಗೆ ಸಂಸಾರ ಇರದೆ. ಅದಕ್ಕೆ ಮನವೇ ಸಂಸ್ಕೃತಿ ಮೂಲ ನಿವಹಕ್ಕೆ ಬೀಜರ ಮಠ ಗಿಡ ಆಕತಿ, ಗಿಡ ಆತಂದ್ರೆ ಬೀಜ ಆಕತಿ, ಬೀಜ ಆತಂದ್ರೆ ಮತ್ತೆ ಗಿಡ ಆಕತಿ. ಹಿಂಗೆ ಇದು ಹುಟ್ಟೋದು ಸಾಯೋದು ಇದ್ದೇ ಇರೋದು ಮನಸ್ಸೇ ಬೀಜ. ಮನ ಒಳಿದುದೇ ಅದೇ ಮುಕ್ತ ಸ್ಥಿತಿಯಾಗಿರ್ತಕ್ಕ. ಅಂಥ ಸ್ಥಿತಿ ಅನ್ನುವಂಥದ್ದು ಸತ್ಸಂಗದಿಂದ ಬರುತ್ತೆ. ನಿಜವಾದ ಸತ್ಸಂಗವಾಗಬೇಕು. ಸದ್ಗುರುವಿನ ಸಂಘವೈತಲ್ಲ ಅದು ಸತ್ಸಂಗ ಅಂತಾರೆ. ಸುಮ್ಮನೆ ಒಂದು ತಾಳ ಹಿಡಿದು ತಬಲೆ ಹಿಡ್ಕೊಂಡು, ತಂಬೂರು ಹಿಡ್ಕೊಂಡು, ಅದೋ ಪಿಯನ್ ಹಿಡ್ಕೊಂಡು, ತಬಲ ಹಿಡ್ಕೊಂಡು, ಯಾವ್ಯಾವ ದಾಸರವೋ ಅವರೋ ಇವರೋ ವಚನ ಹೇಳಿ ಕುಣಿದು ಕುಪ್ಪಳಿಸಿ ಹಿಂಗೆಲ್ಲ ಮಾಡೋದು.
ಮೋಹದ ಪೆಟ್ಟು ಬೀಳ್ತಿರ್ಬೇಕು. ಮೋಹಕ್ಕೆ, ಅಭಿಮಾನಕ್ಕೆ ಪೆಟ್ಟು ಬೀಳ್ತಿರ್ಬೇಕು. ಅದನ್ನು ಕಡಿತಿರ್ಬೇಕು, ನಾಶ ಮಾಡ್ತಿರ್ಬೇಕು, ಕೊತ್ತಿರ್ಬೇಕು. ಅದು ನಿಸ್ಸಂಗಕ್ಕೆ ಹೋಯ್ತಾ ಇರ್ಬೇಕು. ಅದು ಸತ್ಸಂಗ ಅಂತೇಳಿ. ಅಂಥ ಸತ್ಸಂಗ ಹೇಳಿದರೆ ಅಂಥ ಸತ್ಸಂಗಕ್ಕೆ ಎಷ್ಟು ಫಲ ಐತೆ ಅಂದ್ರೆ ಅದು ಮಹತ್ತರವಾಗಿರುವಂಥ ಫಲ. ಅದಕ್ಕೆ ನಿಮಿಷವಾಗಲಿ ನಿಮ್ಮ ನೆರವು ನಿಂದೊಡೆ. ಆ ಸತ್ಸಂಗ ಒಂದು ನಿಮಿಷ ಆಯ್ತು ಅಂದರೆ ಅದ್ರದ್ದು ಎಷ್ಟು ಫಲ ಅಂದರೆ ಅಷ್ಟು ಫಲ. ವಿಶ್ವಾಮಿತ್ರಿಗೂ ವಸಿಷ್ಠ ಮಹರ್ಷಿಗಳಿಗೂ ಬ್ರಹ್ಮಸಭೆಯಲ್ಲಿ ಚರ್ಚೆ ನಡೀತಿದ್ದಾಗ ಅವನು ವಿಶ್ವಾಮಿತ್ರ 60,000 ವರ್ಷ ಮಾಡಿರ್ತಕ್ಕಂಥ ಉಗ್ರ ತಪಸ್ಸಿನ ಫಲವಾಗಿರ್ತಕ್ಕಂಥದ್ದನ್ನು ಒಂದು ತಕಡಿಯೊಳಗಿಟ್ಟನಂತ ತುಲಾಭಾರಕ್ಕೆ. ಯಾರು ಇದಕ್ಕೆ ಸಮನಾಗಿರ್ತಕ್ಕಂಥವ್ರದ್ರಿ ತೋರಿಸ್ರಿ, ಇದನ್ನು ತೂಗ್ರಿ ಅಂತ ಹೇಳಿ ಅವನು ಚಾಲೆಂಜ್ ಮಾಡಿದ ಅಲ್ಲಿ ಬ್ರಹ್ಮಸಭೆಯೊಳಗೆ ಅಂತೇಳಿ. ಅದು ನೆಲಕ್ಕೆ ಕುಂತು ಬಿಡ್ತದೆ. 60,000 ವರ್ಷ ಉಕ್ಕಿನ ಪುಡಿ ತಿಂದು ತಪಸ್ಸು ಮಾಡಿರ್ತಕ್ಕಂಥ ತಪೋಶಕ್ತಿ ಅನ್ನುವಂಥದ್ದು ಕುಂತು ಬಿಡ್ತದೆ. ತಕಡಿ ಎತ್ತಿರಪ್ಪ, ನಿಮ್ದು ಏನೇನು ತಪಸ್ಸು ಐತಿ, ನೀವೆಷ್ಟೆಷ್ಟು ಮಾಡಿದಿರಿ, ಇಟ್ಟಿದನ್ನು ತೂಗ್ರಿ, ಸಮನಾಗಿ ತೂಗ್ರಿ ಅಂತ ಅಂದ. ಎಲ್ಲರೂ ಸುಮ್ಮನಿದ್ರು, ಎಲ್ಲರೂ ದಿಗ್ಗುಬಿಡಿದ್ರು. 60,000 ವರ್ಷ ಮಾಡಿ ಅಷ್ಟಲ್ಲೇ ಮಾಡಿದ್ದೇವೆ ನಾವು ತಪಸ್ಸು, ಹಂಗೆ ಅಂತ. ಆಮೇಲೆ ವಸಿಷ್ಠರು ಬಂದು ಅರ್ಧ ನಿಮಿಷ ಮಾಡಿರ್ತಕ್ಕಂಥ ಸತ್ಸಂಗದ ಫಲ ಇದಕ್ಕೆ ಇರಲಿ ಅಂತ ದಾರಿ ಎರೆದ್ರು. ಅದು ಪೂರ್ಣ ಎದ್ದು ಬಿಡ್ತು ತೀರ್ಥ ತಕಡಿ. ಬರೀ ಅರ್ಧ ನಿಮಿಷ. 60,000 ವರ್ಷ ಎಲ್ಲಿ, ಉಕ್ಕಿನ ಪುಡಿ ತಿಂದಿದ್ದೆಲ್ಲಿ, ಅದು ಎಲ್ಲಿ? ಇದು ಬರೀ ಸತ್ಸಂಗ, ನಿಜವಾದ ಆತ್ಮನ ಸಂಘ, ನಿಜವಾದ ಬ್ರಹ್ಮನ ಸಂಘ, ನಿಜವಾದ ಗುರುವಿನ ಸಂಘ. ಅರ್ಧ ನಿಮಿಷದ್ದೈತಲ್ಲ ಅದನ್ನು ಎತ್ತಿಬಿಡ್ತು ಅಂತೇಳಿ. ಅಷ್ಟು ಅದೇನು ಇತಿಹಾಸಗಳುಂಟು, ಅಷ್ಟೆಲ್ಲ ಬೇಕಾಗಿಲ್ಲ ನಮಗೆ. ಏನು ಇಷ್ಟ ಬೇಕಾಗಿರ್ತಕ್ಕ ಸತ್ಸಂಗದ ಫಲ ಎಷ್ಟು ಅಂತೇಳಿ. ಅದರಿಂದ ಇದಕ್ಕಿಂತಲೂ ಅಧಿಕವಾಗಿರುವಂಥ ಪುಣ್ಯ ಕೊಡ್ತಕ್ಕಂಥ ಸಾಧನಗಳು ಮತ್ತೊಂದಿಲ್ಲವೇ ಇಲ್ಲ. ನ ಭೂತೋ ನ ಭವಿಷ್ಯತ್ ಅಂತ ಹೇಳಿಬಿಟ್ರು. ಆತ್ಮಾಹ ಬುದ್ಧಿಜಂ ಪುಣ್ಯಂ, ಆತ್ಮಾಹ ಬುದ್ಧಿಜಂ ಪುಣ್ಯಂ ನ ಭೂತೋ ನ ಭವಿಷ್ಯತ್ ಅಂತೇಳಿ. ನಾನು ಆತ್ಮಸ್ವರೂಪನದನಿ ಅನ್ನತಕ್ಕಂಥದ್ದನ್ನು ಇವೆಲ್ಲವನ್ನು ಬೇರ್ಪಡಿಸಿ ಒಮ್ಮೆ ಅದರ ಆಕಾರ ಸ್ವಲ್ಪ ಒಂದು ಚಿಟಿಕೆ ಹೊಡೆಯುವಷ್ಟು ಆಕಾರ ಆಗಿ ಬಂದ್ರೆ ಸಾಕು. ಅದು ಹಿಂದೆಂದೂ ಮಾಡಿಲ್ಲ ಪುಣ್ಯನ, ಮುಂದೆ ಮಾಡೋಕ್ಕಲ್ಲ. ಅಷ್ಟು ಪುಣ್ಯದ ರಾಶಿ ಅನ್ನುವಂಥದ್ದು ಬರ್ತತಿ. ಸತ್ಸಂಗ ಮಾಡ್ತಾ 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 ಹೋದಂಗೆ ಆ ಪುಣ್ಯ ರಾಶಿ ಅನ್ನುವಂಥದ್ದು ನಿಷ್ಕಾಮ ಪುಣ್ಯದ ರಾಶಿ ಆದಂಗೆ ಅದು ನಿಷ್ಕಾಮಕ್ಕೆ ತಾನೇ ಬರ್ತದದು. ನಿರ್ಮೋಹಕ್ಕೆ ನಿಸ್ಸಂಗಕ್ಕೆ ತಾನೇ ಬರುವ. ಯಾತ ಸಂಘ ಬೇಡಪ್ಪ, ಎಲ್ಲ ಸಂಘ ಮಾಡಿ ಮಾಡಿ ನೋಡಿದ್ದಾತು, ಬೇಡ 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 ಅಂತ. ಆ ದೃಷ್ಟಿಯಿಂದ ಇಂಥ ಒಂದು ಸತ್ಸಂಗದ ಮಹಿಮೆ ಆಗಿರ್ತಕ್ಕಂಥದ್ದು, ಸದ್ಗುರುವಿನ ಮಹಿಮೆ ಆಗಿರ್ತಕ್ಕಂಥದ್ದನ್ನು ಅಧ್ಯಾಯದ ಆರಂಭದಲ್ಲಿ ಬಹಳಷ್ಟು ವಿಷಯಗಳುಂಟು. ಆದರೂ ಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನು ಪ್ರಕಟ ಮಾಡಿ ಅಂಥ ದಯಾಮಯನಾಗಿರ್ತಕ್ಕಂಥ ಕರುಣಾಮೂರ್ತಿಯಾಗಿರ್ತಕ್ಕಂಥ ಸದ್ಗುರುವಿನ ಶ್ರೀಚರಣಗಳಿಗೆ ನಮಸ್ಕಾರ ರೂಪ ಮಂಗಲವನ್ನು ಅರ್ಪಿಸಿ ಅಧ್ಯಾಯವನ್ನು ಆರಂಭ ಮಾಡುತ್ತಲಿರುವರು. ಒಂದಾನೊಂದು ಕಾಲದಲ್ಲಿ ಅನೇಕ ಭಕ್ತ ಜನರು ಕೂಡಿ ಸಂತ ಭೋಜನ ಮಾಡಿಸಬೇಕು. ಸಂತರಿಗೆ ನಾವು ಊಟ ಮಾಡಿಸಬೇಕು, ಸತ್ಪುರುಷರಿಗೆ ಊಟ ಮಾಡಿಸಬೇಕು, ಸಜ್ಜನರಿಗೆ ಊಟ ಮಾಡಿಸಬೇಕು, ಗುರುಭಕ್ತರಿಗೆ ಊಟ ಮಾಡಿಸಬೇಕು ಅನ್ನುವಂಥ ಅನೇಕ ಸದ್ಭಕ್ತರಿಗೆ ಬಂತು. ಆವಾಗ ಪ್ರಮುಖನಾಗಿರ್ತಕ್ಕಂಥ ಸಾತಪ್ಪ ಅನ್ನುವಂಥವನು ಆ ಸಂಘದ ಪ್ರಮುಖನಾಗಿರ್ತಕ್ಕಂಥವನು. ಹಂಗಾದ್ರೆ ಒಂದು ಜಗಕ್ಕೆ ಸಿದ್ಧಾರೂಢರನ್ನೇ ಉತ್ಸವದಿಂದ ಕರ್ಕೊಂಡೋಗಿ ಉತ್ಸವದ ಬಂದಿರತಕ್ಕಂಥವ್ರೆಲ್ಲರಿಗೂ ಭೋಜನ ಮಾಡ್ಸೋಣ. ಅಲ್ಲಿ ಸಿದ್ಧಾರೂಢರ ಉಪದೇಶ ಕೇಳೋದು, ಶಿವಮಂತ್ರದ ಉಪದೇಶ ಕೇಳೋದು, ಪುರಾಣ ಪ್ರವಚನಗಳನ್ನು ಏರ್ಪಾటు ಮಾಡೋದು, ಹಿಂಗೊಂದು ದಿವಸ ಪೂರ್ಣ ಅದರೊಳಗೆ ಕಾಲಹರಣ ಮಾಡಿ ಮಧ್ಯಾಹ್ನಕ್ಕೆ ಭೋಜನ ಮಾಡಿ ಬರೋದು ಅಂತೇಳಿ ನಿಶ್ಚಯ ಮಾಡಿದರು. ಅದನ್ನು ಹೋಗಿ ತಾವು ಗುರುವಿನಲ್ಲಿ ಪ್ರಾರ್ಥನಾ ರೂಪದಿಂದ ಹೇಳಿದರು. ಅಲ್ಲಿ ತನಕ ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಬರಬೇಕು ಅಂಥೇಳಿ. ಆದರೆ ಅವ್ರದ್ದು ಎಲ್ಲಿ ಹೋಗುವುದಿಲ್ಲ ಅನ್ನುವಂಥದ್ದು ನೇಮ. ಆದ್ರೂ ಬೆಳಿಗ್ಗೆ ಹೋಗಿ ಉತ್ಸವದಿಂದ ಮತ್ತೆ ಬಂದು ಬಿಡೋದು ಇಲ್ಲೇ ಸಮೀಪದ ಗ್ರಾಮಕ್ಕೆ. ಎಲ್ಲ ತಯಾರಿ ಮಾಡಿರಲ್ಲಿಗೆ
ಎಲ್ಲರಿಗೂ ಆಮಂತ್ರಣ ಕೊಟ್ಟರು. ಎಲ್ಲ ಸಾಧು ಸಂತ ಸತ್ಪುರುಷರಾಗಿರ್ತಕ್ಕಂಥವ್ರು ಎಲ್ಲರೂ ಬಂದರು. ಸಾವಿರಾರು ಮಂದಿಗೆ ಉಣಿಸುವಂಥದ್ರಲ್ಲಿ ಏನು ತತ್ವ ಅಡಿಗಿರ್ತದೆ ಅಂದರೆ, ಯಾರಾದರೂ ಒಬ್ಬರು ಯೋಗ್ಯರಿದ್ದೇ ಇರ್ತಾರೆ ಅದ್ರಾಗೆ ಅಂಥೇಳಿ. ಯಾರಾದರೂ ಒಬ್ಬರು ಅವರಿಗೆ ಅವ್ರನ್ನ ಹುಡುಕಕ್ಕಂತೂ ನಮಗಾಗಲ್ಲ, ಹಚ್ಚಲಿಕ್ಕೂ ಆಗೋದಿಲ್ಲ. ಯಾವ ಬುತ್ತಿನೊಳಗೆ ಯಾವ ಭಾವ ಐತೆ ಅನ್ನೋದು ಗೊತ್ತಾಗಲ್ಲ ಅಂಥೇಳಿ. ಹಂಗೆ ಸತ್ಪುರುಷರು ಯಾವ ರೂಪದಿಂದ ಇರ್ತಾರೆ ಅಂತಕ್ಕಂಥದ್ದು ಗೊತ್ತಾಗುವುದಿಲ್ಲ. ತತ್ವವೆತ್ತರಿಗೆ ಒಂದು ತುತ್ತಿಟ್ಟರೆ 10,000 ಮಂದಿಗೆ ಉಣಿಸಿದ ಫಲ ಅಂಥೇಳಿ. ಉಣಿಸಿದ ಫಲ ನೋಡು, ದ್ರೌಪದಿ ಒಂದೇ ಒಂದು ಅಗಳ ಅನ್ನ ಹಾಕಿದ್ರು ಶ್ರೀಕೃಷ್ಣ ಹಾಕ್ಯಂದು ನೀರು ಕುಡಿದು ಶಿವಾರ್ಪಣ ಮಸ್ತು ಅಂದ ಕೂಡಲೇ ಇಲ್ಲಿ 3,000 ದುರ್ವಾಸರ ಶಿಷ್ಯರೆಲ್ಲ ಮುಣಿಗೆ ಎದ್ದು ಕೂಡಲೇ ಡೇಕ್ರಿಕೆ ಹೊಡೆಯಕತ್ತಿಬಿಟ್ರು ಅವ್ರು. ಅಲ್ಲೇ 3,000 ಜನ. ಅವ್ನು ಭೀಮ ಗದಿ ತಗೊಂಡು ನಿಂತ್ಕೊಂಡು ಅಪರಾತ್ರಿ ವೇಳೆದ ಬಂದು ಉಣ್ಣ ಕೇಳಿ ಒಲ್ಲೆ ಅಂತೀರ ನೋಡಿ ತಲೆ ಮೇಲೆ ಹಾಕಿಬಿಡ್ತಾನೆ ಅಂತೇಳಿ ಹೊಡೆದು ಬಿಡ್ತಾನೆ. ಅಮ್ಮನ ಒಬ್ಬೊಬ್ಬರನ್ನ ತಲೆ ಉಣಬೇಕೀಗ ಮಾಡಿದ್ದು. ಅಂದರೆ ಅಷ್ಟು ಅದರ ಪ್ರಭಾವ, ಅನ್ನದಾನದ ಪ್ರಭಾವ ಅನ್ನತಕ್ಕಂಥದ್ದು. ಎಲ್ಲರೊಳಗೂ ಭಗವಂತ ಇದ್ದೇ ಇರ್ತಾನೆ ಅವ್ಯಕ್ತವಾಗಿ. ಅದನ್ನು ವ್ಯಕ್ತ ಮಾಡಿರ್ತಕ್ಕಂಥವರಿಗೆ ಕೊಟ್ಟಾಗ ನೇರವಾಗಿ ಭಗವಂತನಿಗೆ ತೃಪ್ತಿಯಾಗುವಂಥದ್ದಾಗುವುದು. ಹೀಗೆ ಅವರು ವಿಚಾರ ಮಾಡಿ ಅದನ್ನು ಒಲಿಸಿಕೊಂಡು ಆ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು. ಪಾಲಿಕೆ ತಯಾರಿಸಿದರು. ಪಾಲಿಕೆ ಒಳಗೆ ಉತ್ಸವದಿಂದ ಹೋಗ್ಬೇಕು ಅಂಥೇಳಿ ಎಲ್ಲ ಕೂಡಿರು. ಎಲ್ಲ ರೀತಿ ವಾದ್ಯಘೋಷಗಳು, ಭಜನೆ ಮಾಡ್ತಕ್ಕಂಥವ್ರು. ಅನೇಕ ವೈಭವದಿಂದ ಅದು ಹೊರಡ್ತು 1 ಮೈಲ್ 2 ಮೈಲ್ ದೂರ ಉತ್ಸವ ಹೋಯ್ತು. ಹೋಗಿ ಒಂದು ಕಡೆಗೆ ಜಾಗ ಮಾಡಿ ಕಡೆಗೆ ಇಳಿದ್ರು. ಅಲ್ಲಿ ಉಚ್ಚವಾಗಿರ್ತಕ್ಕಂಥ ಆಸನವನ್ನು ಸಿದ್ಧಪಡಿ ಅದ್ರ ಮೇಲೆ ಕುಂಡ್ರಿಸಿದ್ರು. ಷೋಡಶೋಪಚಾರದಿಂದ ಪೂಜೆ ಮಾಡಿದರು. ಆಮೇಲೆ ಭಜನೆ ಮಾಡಿದರು, ತತ್ವಚಿಂತನೆ ಮಾಡಿದರು. ಆಮೇಲೆ ಕೀರ್ತನ ಮೊದಲಾದಂಥವುಗಳ ಆರಂಭವಾದವು. ಅಡುಗೆ ವ್ಯವಸ್ಥೆ ನಡೆದಿತ್ತು. ವಿಶೇಷವಾಗಿ ಅಡುಗೆ ಮಾಡಿ ಉಣಿಸಬೇಕು ಅನ್ನುವಂಥ ಉದ್ದೇಶದಿಂದ ಗುರುವಿಗೆ ಉಣಿಸ್ಬೇಕು ಸತ್ಪುರು. ಅವನು ಬಿರಂಜಿಯನ್ನು ತಾನೇ ಮಾಡಬೇಕು ಅಂತೇಳಿ ಹೋಗಿದ್ದ. ಸಾತಪ್ಪ ದೊಡ್ಡ ಕಡಾಯಿಗಳನ್ನೆಲ್ಲ ಇಟ್ಟು, ಒಂದು ಕಡಾಯದೊಳಗೆ ಎಣ್ಣೆ ಇಟ್ಟು ಅದನ್ನು ಕಾಯಿಸಿ ನೇನು ಅದಕ್ಕೆ ಹಾಕಬೇಕು ಅನ್ನೋ ಹೊತ್ತಿನೊಳಗೆ ಅದೇನಾಯ್ತು, ತುದಿಗೆ ಹಚ್ಚಿದ್ನಲ್ಲ ಒತ್ತಡಕ್ಕೆ ದಬ ಹಾಕಿಬಿಡ್ತು ಇವನ ಮೇಲೆ. ತೀರ್ಥ ಕಾದು ಕೊತ ಅನ್ನುವಂಥ ಎಣ್ಣೆ ಮೈ ತುಂಬ ಸಿಡಿದು ಬಿಡ್ತು. ಎಲ್ಲ ಉರಿ ಎತ್ತಿಬಿಡ್ತು. ಸಿದ್ಧಾರೂಢ ಅಂತೇಳಿ ಮೂರ್ಛೆ ಬಂದು ಬಿದ್ದುಬಿಟ್ಟ. ಗೊಬ್ಬಿಗಳೆಲ್ಲ ಮೈ ಮೇಲೆ ಎದ್ದುಬಿಟ್ಟು ದೊಡ್ಡ ತೆಂಗಿನಕಾಯಿ ಕಡ್ತಾರೆ ಗೊಬ್ಬಿಗಳ ಎಣ್ಣೆ ಸಿಡಿದು ಮೈ ತುಂಬ ಆಕಾರ ವಿಕಾರ ಆಗಿ ಹೋಗ್ಬಿಡ್ತು. ಗತಪ್ರಾಣನಾಗಿ ಬಿದ್ದುಬಿಟ್ಟ. ಅವ್ರ ಪರಿವಾರದವ್ರು ಬಂದು ನೋಡಿದ್ರೆ ಸುಮ್ಮನೆಲ್ಲಿರ್ತಾರೆ ಅವರು. ಬಂದು ಹೊಯ್ಕಳ್ಳಿಗೆ ಕತ್ತಿದ್ರು, ಅಳಲಿಕ್ಕೆ ಕತ್ತಿದ್ರು. ಎದಿ ಬಡ್ಕೊಳೋದೇನು ಎಲ್ಲರೂ ಕುಡ್ಕೊಂಡು ಎಷ್ಟು ಒಳ್ಳೆ ಮನುಷ್ಯನಿಗೆ ಅಂಥದ್ದಾಗ್ಬಿಡ್ತು. ಒಳ್ಳೆ ಕಾರ್ಯದಲ್ಲಿ ಪ್ರವೃತ್ತಿ ಅಂತ. ಅದು ಮ್ಯಾಲೆ ಕುಂತಿರ್ತಕ್ಕಂಥ ಸಿದ್ಧಾರೂಢರ ಕಿವಿ ಕೂಡ ಧ್ವನಿ ಅನ್ನುವಂಥದ್ದು, ಆರ್ತನಾದವೆನ್ನುವಂಥದ್ದು ಕೇಳಿಸ್ತು. ಅಲ್ಲಿದ್ದ ತಾವಿಳಿದು ನೇರವಾಗಿ ಅವನ ಹತ್ರ ಬಂದರು. ನಡೆದ ಘಟನೆಯನ್ನೆಲ್ಲ ತಿಳ್ಕೊಂಡ್ರು. ಸರಿ, ಪರೋಪಕಾರ ಕಾರ್ಯಕ್ಕೋಸ್ಕರವಾಗಿ, ಭಗವಂತನ ಸೇವೆಗೋಸ್ಕರವಾಗಿ, ಸತ್ಪುರುಷರ ಸೇವೆಗೋಸ್ಕರವಾಗಿ ತಾನು ತೊಡಗಿದಾಗ ಬಂದತಿ ವಿಘ್ನ ಅಂದರೆ ಇದು ಖಂಡಿತವಾಗಿ ಬಹಳ ಹೊತ್ತಿರೋದಿಲ್ಲ, ಹೋಗ್ತದೆ. ಏನು ಅಂತ ತೊಂದರೆ ಆಗುವುದಿಲ್ಲ. ಇದು ಸ್ವಾರ್ಥ ದೃಷ್ಟಿ ಇಲ್ಲ ಇದರೊಳಗೆ. ಅಂದ ಬಳಕೆ ನಿಸ್ವಾರ್ಥ ಭಾವನೆಯಿಂದ ಮಾಡ್ತಕ್ಕಂಥ ಸಮಯದಲ್ಲಿ ಬಂದಿರತಕ್ಕಂಥ ವಿಪತ್ತುಗಳು ಅವು ಬಹಳ ಕ್ಷಣಿಕವಾಗಿರ್ತವೆ. ಏನು ಇದು ಬೇಡ, ಸಮಾಧಾನ ಮಾಡ್ರಿ ಅಂತ ಹೋಗಿ ಅವನ ಮೇಲೆಲ್ಲ ಕೈ ಆಡಿಸಿ ತಾವು ಶಿವಾಯ ನಮ ಒಂದು ಹಸ್ತಸ್ಪರ್ಶ ಮಾಡಿ, ಅವನ ಹಣಿಸ್ಪರ್ಶ ಮಾಡಿ, ಹಿಂಗೆಲ್ಲ ಮಾಡಿ ಸ್ವಸ್ಥವಾಗಿ ಕುಂತಾಗ ಮತ್ತಂಗ ಸೌಕಾಶ ರಾಮ 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 ಅಂತದ್ದಂತ ಅವನು ಆ ಶಬ್ದ ಕೇಳಲಿಕ್ಕೆ ಹತ್ತಿತು. ಕೇಳಿದ್ಕೊಂಡು ಎಲ್ಲರಿಗೂ ಬಹಳಷ್ಟು ಸಂತೋಷವಾಯಿತು. ಸ್ವಲ್ಪ ಹೊತ್ತಿನೊಳಗೆ ಎತ್ತರವಾಗಿ ಹೆಂಗೆ ಬಿದ್ದೆ ನಾನು, ಯಾಕೆ ಬಿದ್ದೆ ಅನ್ಕೊಂತ ಹೋಗಿ ಅವನು ಸ್ನಾನ ಮಾಡಿ ಬಂದು ಕೂಡಲೇ ಅವೆಲ್ಲ ಹೋದವು. ಆ ಉರಿ ಅನ್ನುವಂಥದ್ದು ಹೋಯಿತು. ಮತ್ತೆ ಮಾಡಿ ಎಲ್ಲರಿಗೂ ಉಣಿಸಿ, ಸದ್ಗುರುವಿಗೆ ಉಣಿಸಿ, ಸದ್ಗುರು ಎಲ್ಲರಿಗೂ ಉಣಿಸಿದ. ತಾನೇ ಸ್ವತಃ ಬಂದು ಯಾರ್ಯಾರಿಗೆ ಏನೇನು ಬೇಕು ಅನ್ನುವಂಥದ್ದನ್ನು ಅವರ ತಟ್ಟಿಯೊಳಗೆ, ಅವರ ಕೈಯೊಳಗೆ, ಅವರ ಬಾಯೊಳಗೆ
ಇಟ್ಟು ಮಗುವನ್ನು ಉಣಿಸ್ಬೇಕಾದ್ರೆ ತಾಯಿಗೆ ಎಷ್ಟು ಸಂತೋಷವಾಗ್ತದೋ ಹಂಗೆ ಇನ್ನೊಂದು ಸ್ವಲ್ಪ ಉಣ್ಣು ಅಂತ ಅಷ್ಟೂ ಜನಕ್ಕೆ ತಾವು ತಮ್ಮ ಅಮೃತ ಹಸ್ತದಿಂದ ಶಾಂತಪ್ಪನ ಭಕ್ತರಿಗೂ ಪರಿವಾರಕ್ಕೂ ಮುಖ್ಯವಾಗಿ ಎಷ್ಟು ಒಟ್ಟಿಗೂ ತಾವೇ ನಿಂತು ನಿಲ್ಲಿಸಿ ಆ ಭಜನಾನಂದ ಶ್ರವಣಾನಂದೊಳಗೆ ಬಹಳಷ್ಟು ವ್ಯಾಳ್ಯಗಳನ್ನು ಕಳೆದುಕೊಂಡು ಮತ್ತೆ ಮರಳಿ ಸಿದ್ಧಾರೂಢರನ್ನ ತಾವು ಮತ್ತೆ ಹುಬ್ಬಳ್ಳಿಯ ಸಿದ್ಧಾಶ್ರಮಕ್ಕೆ ಕರೆತಂದು ಮುಟ್ಟಿಸಿ ಆ ಸದ್ಗುರುವಿನ ವಿಶೇಷವಾಗಿರುವಂಥ ಮಹಿಮೆಯನ್ನು ಕಂಡು ಎಂಥ ಆಪತ್ತು ಬಂದರೂ ಕೂಡ ನಮ್ಮ ಕರ್ಮದವು ಪ್ರಾರಬ್ಧವು ಅದರಿಂದ ಪಾರು ಮಾಡ್ತಾನೆ ಸದ್ಗುರುವು. ಅವನ ಹತ್ರ ಇರುವವರೆಗೂ ನಮಗೆ ಕಾಲಕರ್ಮ ಮಾಯ ಭಯವಿಲ್ಲ. ಕಾಲಕರ್ಮ ಮಾಯನ್ನು ಗೆಲ್ಲಬಹುದು ಅಂತ ಹೇಳಿರ್ತಕ್ಕಂಥದ್ದು ಖಂಡಿತವಾಗಿಯೂ ಇವರ ಅನುಗ್ರಹದಿಂದ ಅವನನ್ನು ಗೆಲ್ಲಲಿಕ್ಕಾಗುತ್ತದೆ ಅನ್ನುವಂಥ ದೃಢವಾಗಿರ್ತಕ್ಕಂಥ ವಿಶ್ವಾಸ, ನಂಬಿಕೆ, ಪ್ರೀತಿಯಿಂದ ಕೂಡಿಕೊಂಡು ಅಭಿಮಾನಪೂರ್ವಕವಾಗಿ ಸದ್ಗುರುವಿನ ಸೇವೆಯನ್ನು ನಿಷ್ಠೆಯಿಂದ ಮಾಡ್ತಾ ಸದ್ಗುರುವಿನ ಪ್ರೇಮಾನುಗ್ರಹಕ್ಕೆ ಪಾತ್ರರಾಗಿ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪವಾದ ಮೋಕ್ಷವನ್ನೇ ಹೊಂದಿದರು ಎಂಬಲ್ಲಿಗೆ ಸಿದ್ಧಾರೂಢ ಕಥಾಮೃತದೋಳ್ ಶ್ರವಣ ಮಾತ್ರದಿಂದ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅಧ್ಯಾಯವನ್ನು ಶಿವದಾಸನು ಸದ್ಗುರುವಿನ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. जय जय नमः पार्वती